ನಮಸ್ಕಾರ. ಈ ಕ್ಷಣದ ವಿಶೇಷ ಚರ್ಚಾ ಕಾರ್ಯಕ್ರಮ ಖಾಕಿ ವಾರ್ ಐಪಿಎಸ್ ವರ್ಸಸ್ ಎಸ್ಪಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಗಾಯತ್ರಿ. ಎಸ್, ನಮ್ಮೆಲ್ಲರಿಗೂ ಕೂಡ ಗೊತ್ತೇ ಇದೆ, ಪೊಲೀಸ್ ಇಲಾಖೆ ಅಂತ ಅಂದ್ರೆ ಶಿಸ್ತು, ಶಿಸ್ತು ಅಂತ ಅಂದ್ರೆ ಪೊಲೀಸ್ ಇಲಾಖೆ. ಈಗ ಇಂಥ ಶಿಸ್ತು ಪಾಲನೆ ಮಾಡುವಂತ ಒಂದು ಇಲಾಖೆಯಲ್ಲೇ ಈಗ ಒಂದು ರೀತಿಯಾಗಿ ಕಪ್ಪು ಚುಕ್ಕೆ ಅನ್ನುವಂಥ ಒಂದು ಪ್ರಶ್ನೆ ಉಂಟು ಮಾಡ್ತಾ ಇರುವಂಥದ್ದು. ಅದೇನಂದ್ರೆ ಎಸ್ಪಿ ವರ್ಗದಲ್ಲಿ ಬರುವಂಥ ಕಾಶಿ ಅನ್ನುವಂಥ ಅಧಿಕಾರಿಯೊಬ್ಬರು ತಮ್ಮ ಮೇಲಧಿಕಾರಿ ಮೇಲೆ ದೂರನ್ನ ಆರೋಪವನ್ನ ಮಾಡ್ತಾ ಇರುವಂಥದ್ದು. ಅದು ಯಾವ ರೀತಿಯ ಆರೋಪ ಅಂತ ನಾವು ನೋಡ್ತಾ ಹೋದಾಗ, ನಮ್ಮ ಕನ್ನಡದ ನೆಲದಲ್ಲಿ ಇದ್ದುಕೊಂಡು ನಮ್ಮ ಕನ್ನಡದ ಅವರ ಕೆಳಗೆ ಬರುವಂತಹ ಅಧಿಕಾರಿಗಳಿಗೆ ಕಿರುಕುಳ ನೀಡ್ತಾ ಇದ್ದಾರೆ, ಮಾನಸಿಕ ಕಿರುಕುಳವನ್ನ ನೀಡ್ತಾ ಇದ್ದಾರೆ ಅನ್ನುವಂಥ ಆರೋಪ. ಹಾಗಿದ್ದಾಗ ಇಷ್ಟೆಲ್ಲ ನಡೀತಾ ಇದ್ರು ಕೂಡ ಹಾಗಿದ್ರೆ ಸರ್ಕಾರ ನೆಕ್ಸ್ಟ್ ಏನ್ ಮಾಡುತ್ತೆ? ಇದು ನಿಜವೇ ಆಗಿದ್ದಲ್ಲಿ ಯಾಕೆ ಈ ರೀತಿಯಾಗಿ ನಮ್ಮ ಕನ್ನಡ ನೆಲದಲ್ಲಿ ನಡೀತಾ ಇದೆ ಈ ರೀತಿಯ ದರ್ಪ? ಬೇರೊಬ್ಬರು ಭಾಷೆಯಲ್ಲಿ ಬ್ಯಾಕ್ ಗ್ರೌಂಡ್ ಇಂದ ಬಂದಂತವರು ನಮ್ಮ ಕನ್ನಡಿಗರಿಗೆ ಯಾಕೆ ಈ ರೀತಿಯಾಗಿ ಟಾರ್ಗೆಟ್ ಮಾಡಿ ದರ್ಪ ತೋರಿಸ್ತಾ ಇದ್ದಾರೆ? ನೆಕ್ಸ್ಟ್ ಏನು ಸರ್ಕಾರ ಈ ವಿಚಾರದಲ್ಲಿ ಏನ್ ಮಾಡುತ್ತೆ? ಈ ಕಾಶಿ ಅವರು ಹೇಳ್ತಾ ಇರುವಂತ ಆರೋಪಗಳ ವಿಚಾರದಲ್ಲಿ ಇದೇ ಈ ಕ್ಷಣದ ವಿಶೇಷ ಚರ್ಚೆ. ನಾವು ನಮ್ಮ ಅಧಿಕಾರಿಗಳಿದ್ದಾರೆ, ಹಾಗೇನೆ ಗೆಸ್ಟ್ ಇದ್ದಾರೆ, ಮಾತನಾಡ್ತಾ ಹೋಗೋಣ. ಎಸ್, ಇದೇ ಈ ಕ್ಷಣದ ವಿಶೇಷ ಚರ್ಚಾ ಕಾರ್ಯಕ್ರಮ ಖಾಕಿ ವಾರ್ ಐಪಿಎಸ್ ವರ್ಸಸ್ ಎಸ್ಪಿ. ಎಸ್, ಇದಕ್ಕೂ ಕೂಡ ಈ ಬಂದಿರುವಂತ ಆರೋಪವನ್ನ ನೋಡ್ತಾ ಹೋದಾಗ ನನ್ನ ಹತ್ರ ದಾಖಲೆಗಳಿದೆ ಅಂತ ಹೇಳ್ತಾ ಇದ್ದಾರೆ ಕಾಶಿ ಅವರು. ಅಥವಾ ಇಲ್ಲ ಒಂದ್ ಕಡೆ ಕಾಶಿ ಅವರು ಹೇಳ್ತಾ ಇರುವಂತದ್ದು ಈ ವ್ಯಕ್ತಿ ಹೀಗೇನೆ ಅಂತ ಕೂಡ ಕೇಳ್ಪಟ್ಟೆ ನಾನು. ಆದ್ರೆ ದಾಖಲೆಗಳಿದೆ ನನ್ನ ಹತ್ರ. ಈ ವ್ಯಕ್ತಿ ಮಾಡಿರುವಂತ ಕಿರುಕುಳಗಳು, ಮಾನಸಿಕ ಕಿರುಕುಳಗಳು, ಮೇಲಧಿಕಾರಿಯೊಬ್ರು ಅಂದ್ರೆ ಇಲ್ಲಿ ನಾವು ನೋಡ್ತಾ ಇದೀವಿ ಪೊಲೀಸರೇ ದರ್ಪ ತೋರ್ತಾ ಇದ್ದಾರೆ, ಪೊಲೀಸರಿಂದಲೇ ನಮಗೆ ಸಮಸ್ಯೆ ಆಗ್ತಾ ಇದೆಯಂತ ಮತ್ತೊಬ್ರು ಪೊಲೀಸ್ ಅಧಿಕಾರಿ ಈ ರೀತಿಯಾಗಿ ಕಂಪ್ಲೇಂಟ್ ಮಾಡ್ತಾ ಇರುವಂತದ್ದು. ಪೊಲೀಸ್ ಅಧಿಕಾರಿಗಳು ಅಥವಾ ಪೊಲೀಸ್ ಇಲಾಖೆ ಅಂದ ತಕ್ಷಣ ನಾವು ಸಾರ್ವಜನಿಕರು ಅಪ್ಪ ಪೊಲೀಸ್ ಅಧಿಕಾರಿಗಳಿದ್ದಾರೆ ನಮ್ಗೆ ಅಂತ ಅನ್ಕೋತೀವಿ. ಆದ್ರೆ ಇನ್ಮೇಲೆ ಯೋಚನೆ ಮಾಡ್ಬೇಕಾಗುತ್ತೆ, ನಿಜಾನ ಪೊಲೀಸ್ ಅಧಿಕಾರಿಗಳು ನಮ್ಮ ಪರವಾಗಿರ್ತಾರಾ ಅಂತ. ಅಂತದ್ದೇನ್ ನಡೀತಾ ಇದೆ? ಹಾಗಿದ್ರೆ ಕಾಶಿ ಅವರು ಏನೇನು ಆರೋಪವನ್ನ ಮಾಡ್ತಾ ಇದ್ದಾರೆ ಬನ್ನಿ ನೋಡ್ತಾ ಹೋಗೋಣ. ರೆಡ್ಡಿ ಒಬ್ರು, ಇನ್ನೂ 2-3 ಜನ ಇದ್ದಾರೆ. ವಿತ್ ದಾಖಲೆ ಸಮೇತ ಕೊಡ್ತೀನಿ, ನನಗೆ ಅವಕಾಶ ಕೊಟ್ರೆ, ವಿತ್ ದಾಖಲೆ ಸಮೇತ ಅವಕಾಶ ಕೊಟ್ರೆ ಮುಖ್ಯಮಂತ್ರಿಗಳಿಗೆ, ಗೃಹ ಮಂತ್ರಿಗಳಿಗೆ, ಗೃಹ ಕಾರ್ಯದರ್ಶಿಗೆ ಕೊಡ್ತೀನಿ. ಹಂತ ಹಂತವಾಗಿ ಯಾವ್ಯಾವ ತರ ಶೋಷಣೆ ಮಾಡ್ತಾ ಇದ್ದಾರೆ, ಕಿರುಕುಳ ಯಾವ ತರ ಕೊಡ್ತಾರೆ, ಯಾವ ತರ ಅಧೀನ ಅಧಿಕಾರಿಗಳಿಗೆ ತೊಂದರೆ ಇಲ್ಲ. ಇವರಿಗೆ ಅಲ್ಲ, ಅವ್ರ ಸ್ವಾರ್ಥಗಳಿರ್ತವೆ. ಆ ಸ್ವಾರ್ಥಗಳನ್ನ ಫುಲ್ಫಿಲ್ ಮಾಡದೆ ಹೋದ್ರೆ ಅವ್ರದ್ದೇ ಆದ ಸ್ವಾರ್ಥಗಳಿರ್ತವೆ, ಅದನ್ನ ನಾವು ಫುಲ್ಫಿಲ್ ಮಾಡಿದೆ. ನಾನಂತೂ ನೇರವಾಗಿ ಬದುಕಿ ಬಂದಿದ್ದೇನೆ, ನನಗೆ ಯಾರ ಹೆದರಿಕೆ ಇಲ್ಲ, ಸತ್ಯವನ್ನು ಹೇಳ್ತೇನೆ, ಸತ್ಯದ ವಿಚಾರವಾಗಿ ನಾನು ಮಾತಾಡ್ತೀನಿ. ಎಸ್, ನಾವು ಕೇಳಿಸ್ಕೊಂಡ್ವಿ ಕಾಶಿ ಅವರು ನಿಜವಾಗ್ಲೂ ಏನು ಆರೋಪ ಮಾಡ್ತಾ ಇದ್ದಾರೆ ಅಂತ. ಇದೇ ವಿಚಾರವಾಗಿ ನಾವು ಮಾತನಾಡ್ತಾ ಹೋಗೋಣ. ನಮ್ಮೊಂದಿಗೆ ಅತಿಥಿಗಳಿದ್ದಾರೆ, ಅವ್ರನ್ನ ವೆಲ್ಕಮ್ ಮಾಡ್ತೀನಿ. ಮೊದಲನೇದಾಗಿ ಬಸವರಾಜ್ ಮಾಲಗತ್ತಿ ಸರ್, ನಿವೃತ್ತ ಹಿರಿಯ ಪೊಲೀಸ್ ಅಧಿಕಾರಿಗಳು ನಮ್ಮೊಂದಿಗಿದ್ದಾರೆ ಸರ್. ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ನಂತರದಲ್ಲಿ ಗಿರೀಶ್ ಗೌಡ ಸರ್, ಕನ್ನಡ ಪರ ಹೋರಾಟಗಾರರು ನಮ್ಮೊಂದಿಗಿದ್ದಾರೆ ಸರ್. ಕಾರ್ಯಕ್ರಮಕ್ಕೆ ಸ್ವಾಗತ. ಸತೀಶ್ ಕೆಎಸ್ ಸರ್, ಸಾಮಾಜಿಕ ಹೋರಾಟಗಾರರು ಸರ್. ಕಾರ್ಯಕ್ರಮಕ್ಕೆ ಸ್ವಾಗತ. ನನ್ನ ಮೊದಲನೇ ಪ್ರಶ್ನೆಯನ್ನ ಮಾಲಗತ್ತಿ ಸರ್ ನಿಮ್ಗೇನೆ ಕೇಳ್ತೀನಿ. ನೀವು ಕೂಡ ಈ ಇಲಾಖೆ ಯಾವ ರೀತಿ ಇದೆ ಅಂತ ನಿಮಗೆ ಚೆನ್ನಾಗಿ ಗೊತ್ತಿದೆ. ಮತ್ತೆ DCRE ನಲ್ಲಿ ಹಿಂದಿನಿಂದಲೂ ಕೂಡ ಈ ರೀತಿಯಾಗಿ ರೀಜನಲ್ ವಿಚಾರಗಳು ಅಥವಾ ಈ ರೀತಿಯಾಗ ಕಿರುಕುಳಗಳಾಗಿರ್ಬೋದು, ಅಥವಾ ಅವರಿಗೆ ಸೂಟಬಲ್ ಪೋಸ್ಟ್ಗಳನ್ನ ಕೊಡದೆ ಕಿರುಕುಳ ನೀಡುವಂಥದ್ದು, ಇದೆಲ್ಲ ಇದೆ ಸಾಕಷ್ಟು ದಶಕಗಳಿಂದಲೂ ಅನ್ನುವಂಥದ್ದು. ಈಗ ನಮ್ಮ ಈ ಕಾಶಿ ಅವ್ರು ಮಾಡಿರುವಂಥ ಆರೋಪವನ್ನು ನೋಡ್ತಾ ಹೋದಾಗ ಕನ್ನಡ ನೆಲದಲ್ಲಿ ಕನ್ನಡಿಗರಾಗಿ ಹುಟ್ಟಿರೋದೇ ತಪ್ಪಾ ಅನ್ನುವಂಥ ಪ್ರಶ್ನೆ ಮೂಡುತ್ತೆ. ಏನ್ ಹೇಳ್ತೀರಾ ಸರ್? ನಮ್ಮ ಇಲಾಖೆಯಲ್ಲಿ ಈ ಶಿಸ್ತಿನ ಒಂದು ಹೆಸರಿನಲ್ಲಿ, ಇನ್ ದ ನೇಮ್ ಆಫ್ ಡಿಸಿಪ್ಲಿನ್, ಇದೊಂಥರ ಜೀತದಾಳ ಇದ್ದಂಗೆ. ಪೊಲೀಸರಂದ್ರೆ ಒಂಥರ ಜೀತದಾಳ ಇದ್ದಂಗೆ. ಡೈರೆಕ್ಟ್ ಏನು IPSನವ್ರು ಬರ್ತಾರೆ, ಅವು ಸ್ವಲ್ಪ ಎಲ್ಲರೂ ಕೆಟ್ಟವರು ಅಂತ ಹೇಳೋದಿಲ್ಲ ನಾನು. ಸುಮಾರು ಜನ ಒಳ್ಳೆಯವರಿದ್ದಾರೆ ಆಫೀಸರ್ಸ್, ದೇ ಆರ್ ವೆರಿ ಗುಡ್. ಬಟ್ ಓನ್ಲಿ ಫ್ಯೂ ಪರ್ಸನ್ಸ್, ಒಂದು 30% ಅಡಮೆಂಟ್ ಇದ್ದಾರೆ. ಬಹಳ ದುರಹಂಕಾರಿಗಳು, ಒಂಥರ ಇಲ್ ಟ್ರೀಟ್ ಮಾಡೋದು, ಬಂದವರಿಗೆ ನಮಗೆ ಹೇಳ್ತಾರೆ ಬಂದವರಿಗೆ ಕೂಡಿಸಿ ಮಾತಾಡಬೇಕು ಅಂತ. ಇವರು ಹೋದ್ರೆ ನಮ್ಮನ್ನೇ ಕೂಡ ಅಂತ ಅನ್ನೋದಿಲ್ಲ, ಆ ಥರ ಬಿಹೇವಿಯರ್ ಇವ್ರದ್ದು. ಕೆಲವೊಬ್ಬ ಅಂತೂ ನಾವೇ ಕೇಳಿದ್ದೇವೆ, ಒಬ್ರು IG ಇದ್ರು, ವಿ ಹ್ಯಾವ್ ಬಾರ್ನ್ ವಿತ್ ಗೋಲ್ಡನ್ ಸ್ಪೂನ್ ನಾವು.
ಆ ಥರ ದುರಹಂಕಾರ. ಹ್ಮ್ ಅದೇನೋ ಓದಿದ್ದಾರೆ, ಅಭ್ಯಾಸ ಮಾಡಿದ್ದು ಆಯ್ತು. ನಾವು ಹಳ್ಳಿಯಲ್ಲಿ ಇದ್ದವರು, ನಮಗೂ ಗೊತ್ತಿದ್ರೆ ನಾವು ಓದಿ ಪಾಸ್ ಆಗ್ಬೋದಾಗಿತ್ತು. ಅವಾಗ ನಮಗೆ ಜ್ಞಾನ ಇರಲಿಲ್ಲ, ಅದು ನಾಲೆಜ್ ಇರಲಿಲ್ಲ, ಮಾಡಲಿಲ್ಲ ನಾವು. ಹ್ಮ್ ಸೊ ಅವಾಗ ನಾವೇ ಇದು ಇನ್ಸ್ಪೆಕ್ಟರ್ ದೊಡ್ಡ ನೌಕರಿ ಅಂತ ತಿಳ್ಕೊಂಡಿದ್ರು ಹಳ್ಳಿಗಳಲ್ಲಿ ಅವಾಗೆಲ್ಲ. ಹೌದು ಸರ್. ಸೊ ಆ ಕಾಲದಲ್ಲಿ ನಾನು ಹೇಳೋದು 1974-75 ನಾನು ಇಲಾಖೆಯಲ್ಲಿ 20 ವರ್ಷಕ್ಕೆ ಜಾಯ್ನ್ ಆಗಿ 40 ವರ್ಷ ಕೆಲಸ ಮಾಡಿದ್ದೇನೆ. ಸುಮಾರು ಜನ ಅಧಿಕಾರಿಗಳು ನೋಡಿದ್ರೆ ದೇ ಆರ್ ವೆರಿ ಗುಡ್, ಸಮ್ ಪೀಪಲ್ ಆರ್ ವೆರಿ ಗುಡ್. ಯಾರೋ ಈ ನಾರ್ತ್ ಇಂಡಿಯನ್ಸ್ ಬರ್ತಾರೆ ಕೆಲವೊಬ್ರು, ಕೆಲವೊಬ್ರು, ಎಲ್ಲರೂ ಅಲ್ಲ, ಕೆಲವೊಬ್ರು ಬಹಳ ದುರಹಂಕಾರಿಗಳು ಇರ್ತಾರೆ. ಅವ್ರು ಹೇಳಿದ್ದ ಆಗ್ಬೇಕು, ಅವ್ರು ಹೇಳಿದ್ರೆ ಯಾಕೆ ಅಂತ ಕ್ವಶನ್ ಮಾಡಿದ್ರೆ ಅವ್ರಿಗೆ ಸಿಟ್ಟು ಬರ್ತದೆ. ಓ ನನಗೆ ಕ್ವಶನ್ ಮಾಡುವಷ್ಟು ಬಂದೆ ನೀನು ಅಂತ. ಆ ಥರ ಇದು ಏನಾಗಿದೆ, ಬ್ರಿಟಿಷ್ ಕಾಲದಿಂದ ಕೆಲವೊಂದು ಬಳುವಳಿಗಳು ಬಂದ್ಬಿಟ್ಟಿದ್ದಾವೆ ನಮ್ಮ ಇಲಾಖೆಗೆ. ಅವಾಗ ಅವರು ಒಂದು ಸ್ವತಂತ್ರವನ್ನ ಹೋರಾಟಗಾರರಿದ್ರು ಅವಾಗ. ಆ ಹೋರಾಟಗಾರರನ್ನ ಹದ್ದು ಬಸ್ತಲ್ಲಿ ಇಡಲಿಕ್ಕೆ ಪೊಲೀಸರನ್ನ ಬಳಸ್ಕೋತಾ ಇದ್ರು. ಸೊ ಅವಾಗ ಪೊಲೀಸರ ಕಡೆಯಿಂದ ದೌರ್ಜನ್ಯ ಮಾಡಿಸೋರು, ಅನ್ಯಾಯ ಮಾಡಿಸೋರು, ಹೊಡೆಯೋದು, ಬಡಿಯೋದು, ದೈಹಿಕವಾಗಿ, ಮಾನಸಿಕವಾಗಿ ಎಲ್ಲ ರೀತಿಯಿಂದ ಹಿಂಸೆಯನ್ನ ಪೊಲೀಸರ ಮುಖಾಂತರ ಕೊಡಿಸ್ತಾ ಇದ್ರು. ಅಂದ್ರೆ ಅವ್ರು ಮಾಡೋದನ್ನ ಬಂದ್ ಮಾಡ್ಲಿ ಅಂತ, ಸ್ವತಂತ್ರ ಹೋರಾಟವನ್ನ ಸ್ಟಾಪ್ ಮಾಡ್ಲಿ, ಅವ್ರ ಉದ್ದೇಶವನ್ನ ಇಡೇಬಾರದಂತ ಉದ್ದೇಶದಿಂದ ಈ ಪೊಲೀಸರನ್ನ ಬಳಸಿಕೊಂಡು ಅವ್ರನ್ನ ಹತ್ತಿಕ್ತಿದ್ರು ಹೋರಾಟಗಾರರನ್ನ. ಸೊ ಮುಂದೆ ಬರ್ತಾ ಬರ್ತಾ ಅವೇ ಪವರ್ಗಳನ್ನ ಕಂಟಿನ್ಯೂ ಆದವು. ಅವ್ರೇನು IPS, ಅವಾಗ IP ಅಂತಿದ್ದು, ಇಂಡಿಯನ್ ಪೊಲೀಸ್ ಅಂತ ಇರ್ತಿತ್ತು. IAS ಇದ್ದಿದ್ದು ICS ಅಂತ ಇರ್ತಿತ್ತು. ಸೊ ಅವರು ಬ್ರಿಟಿಷರೇ ಇರೋರು ಹೆಚ್ಚಾಗಿ. ಆ ನಂತರ ಕೆಲವೊಬ್ರು ಇಂಡಿಯನ್ಸ್ ಆಗತ್ರು, ಕ್ಯಾಪ್ಟನ್, ಮೇಜರ್, ಜನರಲ್ ಅಂತವ್ರು ಆಗತ್ರು. ಬಟ್ ಮೇಜರ್ ಎಲ್ಲ ಅವರೇ ಬ್ರಿಟಿಷರೇ ಇರೋರು. ಅವ್ರಿಗೇನು ಪವರ್ ಇತ್ತಿತ್ತು, ತಕ್ಷಣ ಸಸ್ಪೆಂಡು, ತಕ್ಷಣ ಇದು ಸೀರಿಯಸ್ ಆಕ್ಷನ್ ತಗೊಳ್ಳೋದು, ಅವೇ ಇನ್ನೂವರೆಗೂ ಕಂಟಿನ್ಯೂ ಆಗಿದೆ. ಅವೇ ಪವರ್ಗಳೇ ಇನ್ನೂವರೆಗೂ, ಅದು ಯಾರು ಅಮೆಂಡ್ ಮಾಡಿಲ್ಲ, ಯಾರು ಚೇಂಜ್ ಮಾಡಿಲ್ಲ. ಸೊ ಅವ್ರೇನು ದುರಹಂಕಾರ ಇತ್ತು, ಅದೇನು ದಬ್ಬಾಳಿಕೆ ಮಾಡ್ತಿದ್ರು, ಅದೇ ಕಂಟಿನ್ಯೂ ಆಗಿದೆ. ಸ್ವಲ್ಪ ಮಾನವೀಯತೆ ಉಳ್ಳಂತ ಆಫೀಸರ್ಸ್ ಇದ್ರೆ ಅವರು ದೇ ಆರ್ ವೆರಿ ಗುಡ್, ಅವರು ತಮ್ಮ ಲಿಮಿಟ್ನಲ್ಲಿ ಇರ್ತಾರೆ. ಉಳಿದು ದುರಹಂಕಾರಿಗಳಿದ್ದಾರೆ, ಏನು ಒಂದು 30% ಇದ್ದಾರೆ. ಎಲ್ಲ ಇಲಾಖೆಯಲ್ಲಿ ಇರೋದೇ ಇದೆ, ನಮ್ಮ ಒಂದೇ ಇಲಾಖೆ ಅಲ್ಲ, ಏನೇ ಗೌರ್ಮೆಂಟ್ ಇದರಲ್ಲಿನೂ ಈ ತರ ದಬ್ಬಾಳಿಕೆ ಇದ್ದೇ ಇರ್ತದೆ. ನಮ್ಮಲ್ಲಿ ಶಿಸ್ತಿನ ಹೆಸರಿನಲ್ಲಿ ದಬ್ಬಾಳಿಕೆ ಜಾಸ್ತಿ. ಅಂದ್ರೆ ನಾವು ಆರ್ಗ್ಯೂ ಮಾಡೋಂಗಿಲ್ಲ, ಕ್ವಶನ್ ಕೇಳೋಂಗಿಲ್ಲ, ಇವರ ಆರ್ಗ್ಯೂಯಿಂಗ್ ನೇಚರ್ ಅನ್ನೋದು. ಅವ್ರು ಮಾಡಿದ್ರೆ ಇದು ಕುದುರೆ ಅಲ್ಲ ಮಗನೇ, ಕತ್ತೆ ಅಂದ್ರೆ ಕತ್ತೆನೇ ಅನ್ಬೇಕು, ಕುದುರೆನೇ ಅಲ್ಲ. ಹಾಗೆ ಆ ತರ ಒಂಥರ ಡಿಸಿಪ್ಲಿನ್ ಹೆಸರಿನಲ್ಲಿ ಆ ತರ ಮಾಡೋದು. ಇದು ಒಂದು ಹರಾಸ್ಮೆಂಟ್ಗೆ ಸುಮಾರು ಜನನು ಸತ್ತಿದ್ದಾರೆ. ಎಸ್ ಸರ್, ಅವರು ಕಾಶಿ ಸರ್ ಹೇಳ್ತಾರೆ, ಆತ್ಮಹತ್ಯೆ ಮಾಡ್ಕೊಂಡಿರೋರ್ ಪಟ್ಟಿ ನೋಡ್ತಾ ಹೋದಾಗ ಬರೀ ನಮ್ಮ ಕನ್ನಡಿಗ ಅಧಿಕಾರಿಗಳೇ ಆತ್ಮಹತ್ಯೆ ಮಾಡ್ಕೊಂಡಿರೋದನ್ನ ನಾವು ನೋಡ್ತಾ ಇದ್ದೀವಿ. ತನಿಖೆಯನ್ನ ಮಾಡಿದಾಗ ಯಾರು ಈ ಒಂದು ಸಾವಿಗೆ ಕಾರಣ ಅಂತ ತನಿಖೆಯಲ್ಲಿ ಹೊರಗೆ ಬರ್ತಾನೆ ಇಲ್ಲ ಹಾಗಿದ್ರೆ ಅಂತ ಕಾಶಿ ಸರ್ ಹೇಳ್ತಿದ್ದಾರೆ. ಅಲ್ಲ, ಅದು ಏನಿರ್ತದೆ, ಈ IPS ಲಾಬಿ ಬಹಳ ಸ್ಟ್ರಾಂಗ್ ಇರ್ತದೆ. ಅವ್ರೇನೇ ತಪ್ಪು ಮಾಡಿದ್ರು ಸದ ಅದನ್ನ ಬೆಳಕಿ ತಳ್ಳಾರ್ದಂಗೆ ನೋಡ್ಕೊಳ್ಳುವಂತ ವ್ಯವಸ್ಥೆ ನಮ್ಮ ಅವ್ರ ಅಸೋಸಿಯೇಷನ್ ಇದೆ, IPS ಅಸೋಸಿಯೇಷನ್ ಇದೆ. ಸೊ ಒಬ್ರಿಗೊಬ್ರು ಬಿಟ್ಟು ಕೊಡೋದಲ್ಲ ಅವರು. ಅವ್ನು ಒಳ್ಳೆಯವನೇ ಇರ್ಲಿ, ಕೆಟ್ಟವನೇ ಇರ್ಲಿ, ಇದು IPSಗೆ ಒಂಥರ ಬ್ಯಾಡ್ ಮಾರ್ಕ್ ಬರ್ತದೆ ಅಂತ ಉದ್ದೇಶದಿಂದ ಅವರು ಅವ್ರಿಗೆ ಏನು ಹೇಳೋದು ಹೇಳಿ ರೆಕ್ಟಿಫೈ ಮಾಡ್ತಾರೆ ಹೊರತಾಗಿ ನೋ ಆಕ್ಷನ್ ಆಗುದೇ ಇಲ್ಲ. ಏನೋ ಸತ್ತ ಬರ್ದಿಟ್ಟು ಏನೋ ಮಾಡ್ದ ಅಂದ್ರೆ ಅವಾಗ ಅರೆಸ್ಟ್ ಮಾಡು, ಇದು ಮಾಡು ಅಂತ ಲೀಗಲ್ ಅದು ಮಾಡಿಸಿಕೊಡೋದಿಲ್ಲ, ಅದು ಲೀಗಲ್ ಆಗೂ ಮಾಡಿಸಿಕೊಡೋದಿಲ್ಲ. ಏನೋ ಅನಿವಾರ್ಯ ಇದ್ದಾಗ ಆ ಥರ ಆಕ್ಷನ್ ಆಗ್ತವೆ. ಇದು ನಿರಂತರವಾಗಿ ನಡೀತಾ ಇದೆ ಇನ್ನು ಅದು. ಆದ್ರೆ ಈ ಸ್ವಲ್ಪ ಬರುವಂತ ಆಫೀಸರ್ಗಳು ಮಾನವೀಯತೆಯಿಂದ ಸ್ವಲ್ಪ ಕೆಲಸ ಮಾಡೋದನ್ನ ಕಲಿಬೇಕು. ಬರೇ ದುರಹಂಕಾರ, ಅಲ್ಲಿ ಸಸ್ಪೆಂಡ್, ಅಲ್ಲಿ ಕೀಪ್ ಯು ಅಂಡರ್ ಸಸ್ಪೆನ್ಷನ್, ಐ ವಿಲ್ ಇಶ್ಯೂ ಚಾರ್ಜ್ ಮೆಮೊ, ಏನು ಇಂಕ್ರಿಮೆಂಟ್ ಕಟ್ ಮಾಡ್ತೇನೆ, ಬರೇ ಹೆದರ್ಸಿ ನೌಕರಿ ತಗೊಳ್ಳೋ ಬದಲಿ ಅವರು ಮಾನವೀಯತೆ, ಎಲ್ಲರೂ ಹೆದರ್ಸೋದು ಯಾವಾಗ ಅವಶ್ಯಕತೆ ಇದ್ದಾಗ ಹೆದರ್ಸ್ಬೇಕು. ಸುಮ್ಮನೆ ಎಲ್ಲಕ್ಕೂ ದಬಾಸೋದೆ. ಒಬ್ಬ ನಮ್ಮಲ್ಲಿ ಆಫೀಸರ್ ಇದ್ರು, ಒಬ್ಬ ಸ್ವಲ್ಪ ಹೆಸರು ಮಾಡಿದ್ದ. ಅವ್ರು ಬರ್ತಾರಂದ್ರೆ ಜನ ಎಲ್ಲ ಸೇರೋರು, ನಾವೆಲ್ಲ ಅವ್ನು ಹೋಗ್ತಾರಂದ್ರೆ ನಿಂತ್ಕೋಬೇಕು ಲೈನ್ ಆಗಿ ಎಲ್ಲ. ನಾವು ಗದಗದಲ್ಲಿದ್ದೆ ನಾನು, ಐ ವಾಸ್ CPI, ದೆನ್ DSP, ಒಂದು 5-6 ಮಂದಿ ಸಬ್ ಇನ್ಸ್ಪೆಕ್ಟರ್ಗಳು. ಆ ಸರ್ಕಲ್ದಲ್ಲಿ ಅವನು ಎಲ್ಲಿ ಪಾಸ್ ಆಗ್ತಾನೆ ಹೋದಾಗ ಸರ್ಕಲ್ದಲ್ಲಿ ನಿಂತ್ಕೋಬೇಕು. ಅವನು ಹಿಂಗೆ ಸಾಹೇಬ್ ಬರ್ತಾನೆ, ಎದಕ್ಕೆ ನಿಂತೇವೆ, ಪೊಲೀಸರು ಯಾಕೆ ನಿಂತಾರಪ್ಪ ಅಂತ ಕೇಳ್ತಾರೆ ಜನರಿಗೆ. ಅದೊಂಥರ ಕ್ಯೂರಿಯಾಸಿಟಿ ಜನ, ಯಾರು VIP ಬರ್ತಾರೆ, ಯಾರು ಬರ್ತಾರೆ ಅಂತ.
ನಾವು ನಿಂತ ಕೂಡ ಹಿಂಗೆ ಬರ್ತಾ ಇದ್ದಾರೆ DIG SP ಬರ್ತಾ ಇದ್ದಾರೆ ಅಂತ ಅದ ಕೂಡ ನೋಡಕ್ ಜನ ನಿಲ್ಲೋರು. ಆಮೇಲೆ ಇವನು 5 ನಿಮಿಷ ಬಿಟ್ಟು ಅವನು ಕಾರ್ ಡೋರ್ ತೆಗಿಬೇಕು, ಒಬ್ಬ ಸಬ್ ಇನ್ಸ್ಪೆಕ್ಟರ್ ಹೋಗಿ ಡೋರ್ ತೆಗಿಬೇಕು, ತೆಗೆದು ಸೆಲೆಕ್ಟ್ ಹೊಡಿಬೇಕು. ಅವನು 5 ನಿಮಿಷ ಹೇಳೋದು ಹಿಂಗೆ ಬರೋನು, ಬಂದು ಹಿಂಗೆ ಬಂದು ಏನಿದು ಹೊಟ್ಟೆ ಅಂತ ಒಬ್ಬನಿಗೆ ಸಬ್ ಇನ್ಸ್ಪೆಕ್ಟ್ರಿಗೆ ಹೊಟ್ಟೆ ಹೊಡೆಯೋದು. ಅವನು ಅವನು ಪಾಪ ಪ್ರಮೋಟಿವ್ ಅವು ಹೆದರ್ಕೊಂಡ್ಬಿಡೋದು. ಅವ ಈ ಗದ ನಡಲಿಕ್ಕೆ ನೋಡಪ್ಪ SP ಹಿಂಗೆ ಮಾಡಿಬಿಟ್ರು ನಡಗ್ತಾ ಇದ್ದ. ಆ ಥರ ಅವಂಗ ಅಲ್ಲಿ ಆ ಕೇಸ್ ಏನಾಯ್ತು, ಈ ಕೇಸ್ ಏನಾಯ್ತು ರಸ್ತೆ ಮೇಲೇನೆ. ಆಫೀಸಲ್ಲಿ ಬಂದು ಕೇಳೋದು ಬೇರೆ, ರಸ್ತೆಯಲ್ಲೇ ಕೇಳಿ ಅವನಿಗೆ ಡಿಸ್ಟರ್ಬ್ ಮಾಡಿ ಅವ್ನಿಗೆ ಬೈಯಕ್ಕೆ ಶುರು ಮಾಡಿಬಿಡೋದು ಜನರೆದುರಿಗೆ. ನೋಡಪ್ಪ ಹೇಗೆ ಬೈತಾ ಇದ್ದ ಸಾಹೇಬ. ಆದ್ರೆ ಆ ಥರ ಮೆಂಟಾಲಿಟಿ ತನ್ನ ದರ್ಪ ತನ್ನ ಇದು ಸಾರ್ವಜನಿಕರ ಎದುರುಗಡೆ ತೋರಿಸೋದೇನು ಇರ್ತದಲ್ಲ, ತನ್ನ ವರ್ಚಸ್ಸು ಬೆಳೆಸ್ಕೊಳ್ಳಿಕ್ಕೆ ಅವ್ರನ್ನೆಲ್ಲ ಡಿಗ್ರೇಡ್ ಮಾಡೋದು, ಸಬಾರ್ಡಿನೇಷನ್ ಡಿಗ್ರೇಡ್ ಮಾಡೋದು. ಅಲ್ಲಿ ಆ ಥರ ಬಯಸ್ಕೊಂಡು ಆ ಏರಿಯಾದಲ್ಲಿ ಹೆಂಗೆ ಕೆಲಸ ಮಾಡಬೇಕು, ಸ್ವಲ್ಪ ಅವ್ರಿಗೆ ಕಾಮನ್ ಸೆನ್ಸ್ ಬೇಡ ಈ IPS ಸಾರ್ವಜನಿಕ ಜನರಲ್ಲಿ ಎದುರುಗಡೆನೆ ಆ ಥರ ಬೈದ್ರೆ ಮುಂದೆ ಕೆಲಸ ಹೆಂಗೆ ಮಾಡಬೇಕು. ಈ ಥರ ಅಟಿಟ್ಯೂಡ್ ಇರುವಂತ ಬಹಳ ಜನ ಇದ್ದಾರೆ. ಅವನು ಬಹಳ ಫೇಮಸ್ ಅಧಿಕಾರಿ, ಅವನು ಈಗೂ ಇದ್ದ, ಹಿಂದೂನು ಇದ್ದ, ಈಗೂನು ಇನ್ನೂ ಅದಾನೆ. ಅದ್ಯಾವುದೋ ರೋಗ ಬಂದು ಸಾಯ್ತಾ ಇದ್ದಾನೆ, ಆಮತ್ ಬೇರೆ ಮಾಡಿದ ಕರ್ಮ ಅಂತಾರೆ. ಹೌದು ಸರ್, ಖಂಡಿತ. ಎಸ್, ಇನ್ನು ಸತೀಶ್ ಸರ್ ನಿಜಕ್ಕೂ ನೋಡ್ತಾ ಹೋದಾಗ ಸರ್ ಕೂಡ ಸಾಕಷ್ಟು ಉದಾಹರಣೆಗಳನ್ನ ಕೊಡ್ತಾ ಹೋದ್ರು. ಈಗ ನಡೀತಾ ಇರುವಂತ ಈ ಸುಧೀರ್ ರೆಡ್ಡಿ ಏನಿದ್ದಾರೆ ಇವ್ರ ವಿಚಾರಕ್ಕೆ ಅಂತ ಬಂದಾಗ ನಿಜವಾಗ್ಲೂ ಕೂಡ ಈಗ ಎಂತ ಸಮಸ್ಯೆಯಲ್ಲಿ ಇದೀವಿ ಅಂದ್ರೆ, ನಾವು ಪೊಲೀಸ್ ಅಂದ ತಕ್ಷಣ ನಮ್ಮ ಪರವಾಗಿ ಪೊಲೀಸ್ ಇದ್ದಾರೆ ಅಂದಾಗ ಪೊಲೀಸ್ ಸೇಫಾ ಅಂತ ನಾವು ಯೋಚನೆ ಮಾಡುವಂತ ಪರಿಸ್ಥಿತಿ ಬಂದಿದೆ. ಈಗ ವ್ಯವಸ್ಥೆನೂ ಅದೇ ರೀತಿಯಾಗಿದೆ. ಏನೂ ಗೊತ್ತಿಲ್ಲದೆ ಇರುವಂತಹ ಒಬ್ಬ ಮಿನಿಸ್ಟರ್ನ ಆಯ್ಕೆ ಮಾಡಿರ್ತಕ್ಕಂಥದ್ದು ದುರ್ದೈವ. ಎಲ್ಲ ಇಡೀ ಇಲಾಖೆಯ ವ್ಯವಸ್ಥೆಯನ್ನ ತನ್ನ ಹಿಡಿತದಲ್ಲಿ ಇಟ್ಕೊಂಡು ಇಲಾಖೆಯನ್ನ ಈಗ ಜನಗಳು ಸಾರ್ವಜನಿಕವಾಗಿ ನಾನು ಹೇಳೋದು, ಏನು ನಂಬಿಕೆ ಮೇಲೆ ನಾವು ಹೊರಗಡೆ ಓಡಾಡ್ತೀವಿ? ಒಂದು ವ್ಯವಸ್ಥೆ ನಮ್ಮನ್ನ ಕಾಪಾಡೋದಕ್ಕಿದೆ ಅಂತಾನೆ ನಾವು ಹೊರಗಡೆ ಓಡಾಡ್ತೀವಿ. ಆ ವ್ಯವಸ್ಥೆನೇ ನಮ್ಮ ವಿರುದ್ಧವಾಗಿ ನಿಂತಿದೆ ಎಂದಾಗ ದೇಶದ ಸುಭದ್ರತೆಯ ವಿಚಾರವಾಗಿ, ರಾಜ್ಯದ ಸುಭದ್ರತೆಯ ವಿಚಾರವಾಗಿ, ಸಾರ್ವಜನಿಕ ವಲಯದಲ್ಲಿ ಇಲಾಖೆಯ ಬಗ್ಗೆ ಬರುವಂತಹ ಗೌರವ ಎಲ್ಲಿರುತ್ತೆ? ಇದ್ರ ಬಗ್ಗೆ ಹಂತ ಹಂತವಾಗಿ ಅದನ್ನ ಭದ್ರತೆಯನ್ನ ಬಗ್ಗೆ ಮಾತಾಡಬೇಕಾದಂತವರು ಇವತ್ತು ಈ ರೀತಿಯಾಗಿ ಕೂತ್ಕೊಂಡು ಕಚ್ಚಾಡ್ತಾ ಇದ್ದಾರೆ ಇಲಾಖೆಯ ಒಳಗಡೆನೆ. ಅಂದ್ರೆ ಹೊರಗಡೆ ನಮ್ಮಂತಹ ಸಾರ್ವಜನಿಕರಿಗೆ ಇವರು ಭದ್ರತೆ ಕೊಡೋದಕ್ಕೆ ಯೋಗ್ಯ ಇರತಕ್ಕಂಥ ಸರ್ಕಾರಗಳ ಅಂತ ಕೇಳಬೇಕಾಗುತ್ತೆ. ಆಮೇಲೆ ಇಲ್ಲಿ ಏನಾಗಿದೆ, ಮೊದಲು ಸಾರ್ ಹೇಳ್ದ ಹಾಗೆ ಬ್ರಿಟಿಷರ ಆಡಳಿತ, ಸ್ವತಂತ್ರ ಭಾರತದಲ್ಲಿ ಇವತ್ತು ಕೂಡ ಕೆಲವು ಜಾಗಗಳಲ್ಲಿ ಬ್ರಿಟಿಷರ ಆಡಳಿತ ಮುಂದುವರಿತಾ ಇರ್ತಕ್ಕಂಥದ್ದು. ಈಗ ಉದಾಹರಣೆಗೆ ಕರ್ನಾಟಕದಲ್ಲಿ ಇಲ್ಲಿನ ಮೂಲಭೂತ ಸೌಕರ್ಯಗಳೇನು, ಇಲ್ಲಿನ ಸಂಸ್ಕೃತಿ ಏನು ಅಂತ ತಿಳಿದೇ ಇರತಕ್ಕಂಥ ಉತ್ತರ ಭಾರತದವ್ರನ್ನ ತಗೊಂಡ್ ಬಂದು ಇಲ್ಲಿ ಹಾಕ್ಬಿಟ್ಟು ಮೇಲ್ಗಡೆ ಒಳ್ಳೆ ಒಳ್ಳೆ ಸ್ಥಾನಗಳಲ್ಲಿ ಕುಂಡ್ರಿಸ್ಬಿಟ್ಟು ಕೆಳಗಡೆ ಇರೋರ್ಗೆಲ್ಲರಿಗೂ ನೀವು ಟಾರ್ಚರ್ ಕೊಟ್ಕೊಳ್ತಾ ಹೋಗ್ಬಿಟ್ರೆ ಕೆಳಗಡೆ ಇರೋನ್ ಹೆಂಗ್ ಕೆಲಸ ಮಾಡ್ತಾನೆ? ಇವ್ರು ಕೆಳಗಡೆ ಇರೋರು ಹೋಗಿ ಏನೋ ಒಂದು ಒಳ್ಳೆ ಕೆಲಸ ಮಾಡ್ಕೊಂಡು ಬಂದ್ರೆ ಅದ್ರ ಕ್ರೆಡಿಟ್ ತಗೊಳ್ಳೋರು ಮೇಲ್ಗಡೆ ಕೂತ್ಕೊಂಡಿರ್ತಕ್ಕಂಥವ್ರು. ಇವ್ರುಗಳು ಮಾತ್ರ ಮಾಧ್ಯಮಗಳಲ್ಲಿ ಮತ್ತೆ ಬೇರೆ ಬೇರೆ ವಿಚಾರಗಳಲ್ಲಿ ಒಳ್ಳೆ ಕ್ರೆಡಿಟ್ ತಗೊಳ್ತಾ ಇರ್ತಾರೆ. ಆದ್ರೆ ಕೆಳಗಡೆ ಕೆಲಸ ಮಾಡೋನು ಕನ್ನಡಿಗನಾದ್ರೂ ಕೂಡ ಅವನಿಗೊಂದು ಒಳ್ಳೆ ಕ್ರೆಡಿಟ್ ಇಲ್ಲ. ಈ ಮೊದಲು IAS IPS ಅಂತಕ್ಕಂಥ ಗ್ರೇಡೆಸ್ಟ್ ಏನಿದೆ, ಇದನ್ನ ಆದಷ್ಟು ಕರ್ನಾಟಕದಲ್ಲಿ ಕನ್ನಡವನ್ನ ಬಲ್ಲವರಿಗೆ ಕೊಟ್ರೆ ಒಳ್ಳೇದು ಅಂತ ಅನ್ಕೊಳ್ತೀವಿ. ಸರ್, ಇಲ್ಲೊಂದು ಪಾಯಿಂಟ್ ಆಡ್ ಮಾಡ್ತೀನಿ. ಅಂದ್ರೆ ಎಲ್ಲಿ ಯಾವ ಒಂದು ಇವಾಗ ಕರ್ನಾಟಕಕ್ಕೆ ಬಂದ್ರು ಒಬ್ಬ ಅಧಿಕಾರಿ ಅಂದಾಗ ಅವರಿಗೆ 6 months ಟ್ರೈನಿಂಗ್ ಇರುತ್ತೆ ಅಲ್ವಾ ಸರ್? ಕನ್ನಡವನ್ನ ಕಲಿಬೇಕು, ರೀಜನಲ್ ಲ್ಯಾಂಗ್ವೇಜ್ ಏನಿರುತ್ತೆ ಅದನ್ನ ಕಲಿಬೇಕು ಅಂತ ಎಷ್ಟೋ ಜನ ಅಧಿಕಾರಿಗಳು ಕಲ್ತು ಇದ್ದಾರೆ ಕೂಡ. ಆದ್ರೆ ಈ ದರ್ಪ ತೋರಿಸು ಅಂತ ಯಾರು ಹೇಳ್ಕೊಟ್ಟು ಕಳ್ಸಿರ್ತಾರೆ? ಯಾವ ಟ್ರೈನಿಂಗ್ ಕೊಟ್ಟು ಕಳ್ಸಿರ್ತಾರೆ? ಇದು ಒಂದು ದೊಡ್ಡ ಷಡ್ಯಂತ್ರ. ಇದು ಇತ್ತೀಚಿನ ದಿನಗಳಲ್ಲಿ ನಿಮಗೆ ಕಾಣಿಸ್ತಾ ಇರಬಹುದು ದೊಡ್ಡ ಮಟ್ಟಕ್ಕೆ. ಈ ಹಿಂದೆ ಎಲ್ಲರೂ ಕೂಡ IAS IPS ಗಳು ಕೂಡ ಆಡಳಿತವನ್ನ ಮಾಡಿದ್ದಾರೆ, ರಾಜ್ಯದಲ್ಲಿ ಒಳ್ಳೆ ಗೌರವವನ್ನು ತಂದುಕೊಟ್ಟಿದ್ದಾರೆ, ಆ ಸ್ಥಾನಕ್ಕೆ ಒಳ್ಳೆ ಗೌರವವನ್ನು ಕೊಟ್ಟಿದ್ದಾರೆ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ತಾವು ಕಂಡಂತೆ ಕನ್ನಡವನ್ನ ತುಳಿಬೇಕು ಅಂತಾನೆ ಕೆಲವರು IAS IPS ಗಳು ಕಾಯ್ತಾ ಕೂತಿದ್ದಾರೆ ಅಂತ ಅನ್ಕೋಬೇಕು. ಅವ್ರು ಎಲ್ಲೂ ಕೂಡ ಕನ್ನಡವನ್ನ ಬಳಕೆ ಮಾಡೋದಿಲ್ಲ. ಅವ್ರಿಗೆ ನಿಯಮಗಳಿರುತ್ತೆ, 6 ತಿಂಗಳಲ್ಲಿ ನೀವು ಕನ್ನಡವನ್ನ ಕಲಿಬೇಕು ಅಂತ. ಕಲ್ತಿದ್ದಾರೆ ಅನ್ನೋದಕ್ಕೆ ಏನಾದ್ರು ಗ್ರೇಡ್ ಮಾರ್ಕಿಂಗ್ ಇದೆಯಾ? ಇಲ್ಲ. ಕಲಿಬೇಕು ಅನ್ನೋ ನಿಯಮವನ್ನ ಕೊಟ್ಟು ಕಳಿಸ್ತಾರೆ. ಕೊಟ್ಟು ಕಳಿಸಿದ ನಂತರದಲ್ಲಿ ಇವ್ರು ಏನಾದ್ರು ಕನ್ನಡವನ್ನ ಕಲ್ತಿದಾರ ಅಂತ ಯಾರಾದ್ರೂ ಅದನ್ನ ಪ್ರಶ್ನೆ ಮಾಡೋಂತಾರಿದಾರ? ಇಲ್ಲ. ಇವತ್ತು ಎಷ್ಟೋ ಮೀಡಿಯಾಗಳಲ್ಲಿ ನೋಡಿದ್ರು ಕೂಡ ಅವ್ರು ಮಾತಾಡ್ತಕ್ಕಂಥದ್ದು ಪೂರ್ಣವಾಗಿ ಇಂಗ್ಲಿಷ್ ನಲ್ಲೇ ಮಾತಾಡ್ತಾರೆ. ಈ ನೆಲದ, ಈ ಜಲ, ಇಲ್ಲಿನ ಎಲ್ಲದನ್ನು ಬಳಕೆ ಮಾಡಿದಂಥವ್ರು ಕನ್ನಡವನ್ನ ಬಳಕೆ ಮಾಡೋದಿಲ್ಲ. ಅದಕ್ಕೆ ಸರಿಯಾದ ರೀತಿಯಲ್ಲಿ ಮಾರ್ಗಸೂಚಿಗಳನ್ನ ಕೊಡಬೇಕಾದ ರಾಜಕಾರಣಿಗಳು ಕೂಡ
ಇದು ನಮಗೆ ಗೊತ್ತಿಲ್ಲದ ಸರ್ಕಾರದ ಮಂತ್ರಿಗಳಿರೋದೇ ಒಂದು ದೊಡ್ಡ ದುರ್ದೈವ. ಹಾಗಾಗಿ ಈ ಇಲಾಖೆ ಇವತ್ತು ಬೀದಿಗೆ ಬಂದು ನಿಂತ್ಕೊಳ್ಳುವಂತಹ ಒಂದು ವ್ಯವಸ್ಥೆಯನ್ನು ರೂಪಿಸಿದ್ದಾರೆ. ಎಸ್ ಸರ್, ಇನ್ನು ನೀವು ಕನ್ನಡಕ್ಕಾಗಿ ಅಥವಾ ಕನ್ನಡತನಕ್ಕಾಗಿ ಸಾಕಷ್ಟು ಹೋರಾಟವನ್ನ ಮಾಡ್ಕೊಂಡು ಬಂದಿರುವಂತವ್ರು, ಇಂಥ ಇಲಾಖೆಗಳಲ್ಲೇ ಈ ರೀತಿಯಾಗಿ ದರ್ಪ ನಡೀತಾ ಇದೆ, ಹೇಗನ್ಸುತ್ತೆ ಸರ್ ಇದನ್ನೆಲ್ಲ ನೋಡ್ತಾ ಇದ್ದಾಗ? ಇದು ನನಗೆ ಕಾಶಿಯವರು ಸ್ನೇಹಿತರು ಇಲ್ಲೇ ಇನ್ಸ್ಪೆಕ್ಟರ್ ಕೆಲಸ ಮಾಡಿದ್ರು ವಿಲ್ಸನ್ ಗಾರ್ಡನಲ್ಲಿ, ಮತ್ತು ಎಸ್ ಜೆ ಪಾರ್ಕಲ್ಲಿ ಕೆಲಸ ಮಾಡಿದ್ದಾರೆ. ಮತ್ತು ಮಲಗತ್ತಿ ಸರು ಇವರೆಲ್ಲ ಪ್ರಾಮಾಣಿಕತೆಯಿಂದ ಕೆಲಸ ಮಾಡೋದಕ್ಕೆ ಬೆಂಗಳೂರು ಪರೋಡಿ ಪರ್ಕಿ ರೋಡಿಗಳ ಕಾರಣದಿಂದ ಸ್ವಚ್ಛವಾಗಿದ್ದ ಅಶೋಕ್ ಕುಮಾರ್ ಸರ್, ಶಿವರಾಮ್ ಸರ್ ಒಂದೇ ನಿಮಿಷ, ಮುತ್ತು ಅಂತ ಒಬ್ರು ಜಾಯಿನ್ ಆಗಿದ್ದಾರೆ ಸರ್ ಕಾಲಲ್ಲಿ. ಯಾರು ಕಿರುಕುಳಕ್ಕೆ ಒಳಗಾಗಿದಾರಲ್ಲ ಅವರು ಈಗ ನಮ್ಮೊಂದಿಗೆ ಮಾತನಾಡ್ತಾರೆ. ಸರ್ ಮುತ್ತು ಸರ್ ನಮಸ್ಕಾರ. ನಮಸ್ಕಾರ ಮೇಡಮ್, ಮುತ್ತಣ್ಣ ಸರ್ ನಮಸ್ಕಾರ ಸರ್. ಇವಾಗ ಕೇಳ್ಪಟ್ವಿ, ಕಾಶಿ ಸರ್ ಕೂಡ ಹೇಳಿದ್ರು ನಿಮಗೆ ಆಗ್ತಾ ಇರುವಂತಹ ಕಿರುಕುಳಗಳ ವಿಚಾರವನ್ನ. ಸರ್ ಇವಾಗ ನೀವು ಮುಕ್ತವಾಗಿ ಹೇಳ್ಕೋತೀರಾ ಅಂದ್ರೆ ಸರ್? ಹೌದು ಮೇಡಮ್, ಏನಂದ್ರೆ ನಾನು 42 ವರ್ಷ ಪೊಲೀಸ್ ಸೇವೆ ಮಾಡಿ ಈಗ ಕಳೆದ ವರ್ಷ ಏಪ್ರಿಲ್ 30ಕ್ಕೆ ರಿಟೈರ್ಡ್ ಆಗಿದ್ದೀನಿ. ಹಾ ಸರ್. ರಿಟೈರ್ಡ್ಗೆ ಮುಂಚೆ 8 ತಿಂಗಳು ಇರುವಾಗ, ಅಲ್ಲ 2 ವರ್ಷ ಇರುವಾಗ ನಾನು ಅರಣ್ಯ ಸಂಚಾರಿ ದಳ ವಿರಾಜಪೇಟೆಯಲ್ಲಿ ಕರ್ತವ್ಯ ನಿರ್ವಹಿಸಿಕೊಂಡಿದ್ದೆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಗಿ. ಈಗ ನಮಗೆ ಪ್ರತಿ ತಿಂಗಳು ಕ್ರೈಮ್ ಮೀಟಿಂಗ್ ಅಲ್ಲಿ ಮೇಲಾಧಿಕಾರಿಯವರು ಇನ್ಸ್ಟ್ರಕ್ಷನ್ ಕೊಡ್ತಾರೆ. ಅದೇ ರೀತಿಯಲ್ಲಿ ನಾವು ರೈಡ್ ಮಾಡಿ ಕೇಸ್ಗಳನ್ನು ದಾಖಲಿಸಿ ಕೋರ್ಟ್ಗೆ ಸಬ್ಮಿಟ್ ಮಾಡ್ತೀವಿ ಅಂತಿಮ ವರದಿಯನ್ನ ಆರೋಪಿಗಳ ವಿರುದ್ಧ. ನನ್ನ ಮೇಲೆ ಒಂದು 2 ಪ್ರಕರಣಗಳ ಕುರಿತು ಅನಾಮಧೇಯ ಅರ್ಜಿ ಹೋಗಿರ್ತದೆ. ಆ ಅರ್ಜಿ ಯಾರು ಬರೆದಿದಂತೆ ಯಾರಿಗೂ ಇನ್ನೂ ಗೊತ್ತಾಗಿಲ್ಲ. ನಾನು ಯಾರು ಆರೋಪಿಗಳನ್ನು ಬಿಟ್ಟು ಬಿಟ್ಟಿದ್ದೀನಿ ಅಂತೆ. ಸರ್ ಒಂದೇ ಒಂದು, ನೀವು ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ವರ್ಕ್ ಮಾಡ್ತಾ ಇರೋದು ಸರ್? ಪೊಲೀಸ್ ಇಲಾಖೆ ಅರಣ್ಯ ಸಂಚಾರಿ ದಳ ಅಂತ ಇದೆ ಮೇಡಮ್. ಓಕೆ ಸರ್, ಕಂಟಿನ್ಯೂ ಮಾಡಿ. ಈಗ ನಿವೃತ್ತಿ ಆಗಿದ್ದೀನಿ. ಈಗ ಆ ಅನಾಮಧೇಯ ಅರ್ಜಿಯಲ್ಲಿ ಇರುವ ವಿಷಯಕ್ಕೂ ನಾನು ಮಾಡಿದ ತನಿಖೆಗೂ ಯಾವುದೇ ಸಂಬಂಧ ಇಲ್ಲ. ಸುಮ್ಮನೆ ಸುಳ್ಳು ಅರ್ಜಿಗೆನ ಇವರು ಇಂಪ್ಲಿಮೆಂಟ್ ಮಾಡಿ ನನಗೆ ಸಸ್ಪೆಂಡ್ ಮಾಡಿ ಅವರಿಗೆ ಬೇಕಾದ ಒಬ್ರು ವೆಂಕಟೇಶ್ ಅಂತ DSP ಅವರ ಜೊತೆಗೆ ಕ್ರಿಮಿನಲ್ ಎನ್ಕ್ವೈರಿ ಮಾಡ್ಬಿಟ್ಟು ಆ ಅರ್ಜಿಯನ್ನು ಇರುವ ವಿಷಯ ಎಲ್ಲ ಸುಳ್ಳು. ನಾನು 5 ಜನನ್ನ ಅರೆಸ್ಟ್ ಮಾಡಿದ್ದೀನಿ, ಅದು ಕೇಸ್ ದಾಖಲಿಸಿದ್ದೀನಿ. 5 ಜನ ಮೇಲೆ ಆರೋಪ ಪಟ್ಟಿ ಸಲ್ಲಿಸಿದ್ದೀನಿ. ಅದು ಎಲ್ಲ ವಸ್ತುಗಳನ್ನು ಸ್ವತ್ತುಗಳನ್ನು ಯಾವಾಗ FIR ಏನಿದೆ ಅದೇ ರೀತಿಯಲ್ಲಿ ಅಂತಿಮ ವರದಿಯಲ್ಲೂ ಯಾರನ್ನು ಬಿಟ್ಟಿಲ್ಲ. ಮತ್ತೆ ಇನ್ನೊಂದು ಕೇಸಲ್ಲಿ ಒಬ್ಬನೇ ಇದ್ದ, ಅದನ್ನು ಪೇಪರ್ ಇದು ಫೋಟೋಗಳನ್ನೆಲ್ಲ ನಕಲಿ ಸೃಷ್ಟಿಸಿ ಅದರಲ್ಲಿ 2-3 ಜನ ಸೇರಿಸ್ಬಿಟ್ಟು ಪಕ್ಕದಲ್ಲಿ ನಿಲ್ಲಿಸ್ಬಿಟ್ಟು ಅವ್ರನ್ನ ನೀವು ಬಿಟ್ಟ ಅಂತ ಹೇಳಿ ಸುಳ್ಳು ಅರ್ಜಿ ಬಂದಿದ್ದನ್ನ ಇವರು ನನ್ನನ್ನ ರಾತ್ರಿ 10 ಗಂಟೆ ಕರೆಸಿದ್ದಾರೆ 2 ಕೇಸ್ಗಳು ತರ್ಸಕ್ಕೆ. ಸರ್ ಇಲ್ಲಿ ಒಂದು ಪ್ರಶ್ನೆ ಕೇಳ್ತೀನಿ. ಸುಧೀರ್ ಕುಮಾರ್ ರೆಡ್ಡಿ ಅವರು, ನೀವು ಅರಣ್ಯ ಇಲಾಖೆಯಲ್ಲಿ ಕೆಲಸ ಮಾಡ್ತಿದ್ದಂಥವ್ರು, ಸುಧೀರ್ ಕುಮಾರ್ ರೆಡ್ಡಿ ಅವರು ನಿಮ್ಮ ಮೇಲೆ ಯಾವ ರೀತಿ ಒತ್ತಡವನ್ನ ಮಾಡ್ತಾ ಇದ್ರು? ಯಾಕಂದ್ರೆ ಇಲ್ಲಿ ನಾವು ನೋಡ್ತಾ ಹೋದಾಗ ಮಾನಸಿಕ ಕಿರುಕುಳವನ್ನ ಕೊಡ್ತಾ ಇದ್ರು ಅನ್ನುವಂತ ಒಂದು ಆರೋಪವನ್ನ ಮಾಡಿರುವಂತದ್ದು. ನನ್ನ ಸರ್ವಿಸಲ್ಲಿ ಇವರಷ್ಟು ಕಿರುಕುಳ ಕೊಟ್ಟವ್ರು ಯಾರಿಲ್ಲ ಮೇಡಮ್. ಏನಂದ್ರೆ ಫೋನಲ್ಲಿ ಬೈಯೋದು, ಏನೋ ಲೋಫರ್ ಏನೋ ಮಾಡ್ತಿದ್ದೆ, ಎಲ್ಲಿದ್ಯಾ, ಇಷ್ಟೊತ್ತಿಗೆ ಹಂಗೆ ಬೈಯೋರು ಸರ್. ಅದು ನನಗೆ ಫಸ್ಟ್ ಯಾರಿಗೋ ಬೈದು ಅವರು ನನ್ನ ಕಾಲು, ನಾನು ಫಾರೆಸ್ಟ್ ಏರಿಯಾದಲ್ಲಿ ಡ್ಯೂಟಿಯಲ್ಲಿ ಇರುವಾಗ ಒಂದು ಮೊದಲ ಕಾಲು ಹೋಗುತ್ತೆ ನನ್ನ ನಂಬರಿಗೆ, ಅದು ಡೈವರ್ಟ್ ಆಗಿ ಯಾರಿಗೂ ಹೋಗಿದೆ, ಅವರು ಯಾರೋ ಕೆಟ್ಟದಾಗಿ ಬೈದಿರ್ತಾರೆ ಇವರಿಗೆ. ಎರಡನೇ ಸಲ ಕಾಲ್ ಮಾಡುವಾಗ ನಾನು ರಿಸೀವ್ ಮಾಡ್ತೀನಿ, ಏನೋ ಲೋಫರ್ ಏನೋ ಮಾಡ್ತಿದ್ದೆ, ಎಲ್ಲಿ ಇದ್ದೀಯಾ, ನಾವೆಲ್ಲ ಕೂಳೆ ಮಕ್ಕಳ ಅಂತ ಹೇಳ್ತೀವಿ. ಸರ್ ದಯವಿಟ್ಟು ಆ ಥರ ತಪ್ಪಿಸ್ಕೊಬಿಟ್ಟು ಸರ್, ನೀನ್ ಬೈದ್ಬಿಟ್ಟು ಈಗ ನಾಟಕ ಆಡ್ತೀಯ ಅಂತ. ನಾನು ದಯವಿಟ್ಟು ನಾಟಕ ಆಡ್ತಿಲ್ಲ ಸರ್, ನಾ ಅಂತವನಲ್ಲ, ಈಗಲೇ ಆ 2 ಕೇಸ್ಗಳು ತಗೊಂಡು ಬಾ ಅಂತ 5 ಗಂಟೆಗೆ ಹೇಳ್ತಾರೆ. ವಿರಾಜಪೇಟೆಯಿಂದ ಬೆಂಗಳೂರಿಗೆ 5 ಗಂಟೆಗೆ ಹೊರಟ್ರೆ 10 ಗಂಟೆಗೆ ತಲುಪಕ್ಕಾಗ್ತದೆ ಮೇಡಮ್. ಹೋದೆ, ಏನೋ ಟ್ಯಾಕ್ಸಿಗೆಲ್ಲ ಮಾಡಿ ಮೇಲಾಧಿಕಾರಿ ಕರೆ ಹೋಗದೆ 10 ಗಂಟೆ ಚೇಂಬರ್ಲಿ ಇದ್ರು. ಇವ್ರು ಹೋದ ತಕ್ಷಣ ಅಲ್ಲಿ ಪಕ್ಕದಲ್ಲೇ ಅವರ ಹೆಡ್ ಕ್ವಾರ್ಟರ್ DSP ಒಬ್ರು ಇದ್ರು, ವೆಂಕಟೇಶ್ ಅಂತ ಹೇಳಿ ಸರ್ ಅವರು ನನ್ನ ಮುಂದೆ ಎಲ್ಲ ಕೇಳಿದ್ರು, ಬೈದ್ರು. ಆಮೇಲೆ ಏನು ತಪ್ಪು ಮಾಡಿಲ್ಲ ಸರ್, ಸುಮ್ಮನೆ ಅನಾಮಧೇಯ ಅರ್ಜಿಗೆ ನನ್ನ ಮೇಲೆ ಏನು ಕ್ರಮ ಕೈಗೊಳ್ಳು ಅಂತ ಹೇಳಿದೆ. ಏನೇ ರಿಕ್ವೆಸ್ಟ್ ಮಾಡಿದ್ರು, ಇಲ್ಲ ನೀನು ಅನುಭವಿಸ್ತಿ ಹಾಗೆ ಅಂತ ಹೇಳಿ ನನ್ನ ಕಳಿಸು. ನಾನು ಮತ್ತೆ ಇನ್ನೇನು ಮಾಡೋಕ್ಕಾಗಲ್ಲ, ಇದು ಅವರು ಅಷ್ಟು ದೇಶದಲ್ಲಿ ಒಳಗೆ ನಾನು ಏನ್ ಮಾಡೋಕ್ಕಾಯ್ತದೆ, ಸುಮ್ಮನೆ ಬಂದೆ. ಅಷ್ಟರಲ್ಲಿ ನನ್ನ ಮೇಲೆ ಒಂದು ಕ್ರಿಮಿನಲ್ ಎನ್ಕ್ವೈರಿ ನಡೀತದೆ. ಸುಳ್ಳು ಸ್ಟೇಟ್ಮೆಂಟ್ ಮಾಡ್ಕೊಂಡು ಯಾರ್ಯಾರನ್ನೂ ಕರ್ಸ್ಕೊಂಡು ಇವರು ಅದನ್ನ ಇಂಪ್ಲಿಮೆಂಟ್ ಮಾಡಿ ಅನಾಮಧೇಯ ಅರ್ಜಿಗೆ ನನ್ನ ಸಸ್ಪೆಂಡ್ ಮಾಡಿ, ರಿಟೈರ್ಡ್ ಆಗಿಗೆ 6 ತಿಂಗಳು ಇರುವಾಗ ನನ್ನ ಸಸ್ಪೆಂಡ್ ಮಾಡಿ, ಮಾನಸಿಕ ಒತ್ತಡದಲ್ಲಿ ನಾನು ಎಲ್ಲಾ ಮೇಲಾಧಿಕಾರಿಗಳಿಗೆ ಬರ್ಕೊಂಡಿದ್ದೀನಿ, ನಾನು ತಪ್ಪಿಲ್ಲ ದಯವಿಟ್ಟು ಇದ್ ಮಾಡಿ ಅಂತ. ಕೇಳಿಲ್ಲ, ಯಾರು ನನಗೆ ಸಹಾಯ ಮಾಡಿಲ್ಲ. ಇದನ್ನ ಮುಚ್ಚಿಟ್ಟಿದ್ದಾರೆ ಕಾಶಿ ಸರ್, ನಮ್ಮ SP ಸಾಹೇಬ್ರು, ಅವರಿಂದ ಮುಚ್ಚಿಟ್ಟಿದ್ದಾರೆ. ಇವ್ರು ಏನಂದ್ರೆ ಇವರು ತಿಂಗಳು ಇವರ ಯಾರ ಸ್ನೇಹಿತರಿಗೋ ಅಥವಾ ಅವ್ರ ನೆಂಟರಿಗೋ ಅಲ್ಲಿ ರೆಸಾರ್ಟು
ಆ ಹೋಮ್ ಸ್ಟೇ ಅಲ್ಲಿ ಬುಕ್ ಮಾಡು, ಅಲ್ಲಿ ಬಿಲ್ ಪೇ ಮಾಡು ಅಂತ. ನಮಗೆ ದುಡ್ಡು ಇರೋಲ್ಲ, ನಾನು ಮಾಡಿಲ್ಲ. ಇದೇ ನನ್ನ ಮೇಲೆ ತಪ್ಪು. ನಿಮಗ್ ಪೇ ಮಾಡು ಅಂತ ಹೇಳೋದು. ಹಾ, ಅದು ಬೇರೆಯವರಿಂದ ಫೋನ್ ಮಾಡಿಸ್ತಾರೆ ಬುಕ್ ಮಾಡ್ಸಕ್ಕೆ. ನನಗೂ ನೇರವಾಗಿ ಹೇಳ್ತಾರೆ, ನಾನು ಅದನ್ನು ಒಪ್ಪಿಲ್ಲ. ಮೂಲ ಕಾರಣ ಅದೇ ಇರ್ಬೋದು ನನ್ನ ಮೇಲೆ ದೇಶ, ಅಥವಾ ಅನಾಮಧೇಯ ಅರ್ಜಿಯಲ್ಲಿ ಸಂಬಂಧ ಯಾರಿಗೋ ಕಾಲು ಹೋಗಿ ಯಾರೋ ಬೈದಕ್ಕೆ ನನ್ನ ಮೇಲೆ. ನಾನಂತೂ ಆಡಳಿತ ಕೆಟ್ಟದಾಗಿ ಯಾವ್ದು ಬೈದಿಲ್ಲ. ಇವ್ರು ನನ್ನ ಮೇಲೆ ಯಾವ ಕೋಪದಲ್ಲಿ ಈ ರೀತಿ ಮಾಡಿದಾರೆ ಗೊತ್ತಿಲ್ಲ ಮೇಡಮ್. ಆದ್ರೆ ಡಿ ನಡೀತದೆ, ಡಿ ಯಲ್ಲಿ ನನ್ನ ಮೇಲೆ ನಾಡ್ ಫ್ರೂಡ್ ಅಂತ ಬಂದದನ್ನ ಮತ್ತೆ ಈಗ ಅವರ ಗುಮ್ಮಕ್ಕಿನಿಂದಲೇ ಮತ್ತೆ ಕ್ರಿಮಿನಲ್ ಎನ್ಕ್ವೈರಿ ಯಾರು ಮಾಡಿದ್ದಾರೆ ಅವರ ಕೈಯಿಂದ ಇನ್ನೂ ಮಾಹಿತಿ ಕಲೆ ಹಾಕಿ ವರದಿ ಕೊಡಿ ಅಂತ ಮತ್ತೆ ವಾಪಸ್ ಹಾಕಿದ್ದಾರೆ. ಸರ್, ಈ ವ್ಯಕ್ತಿ ಇನ್ನು ನಿಮ್ ತರ ಎಷ್ಟು ಜನಕ್ಕೆ ಈ ರೀತಿಯ ಕಿರುಕುಳ ಕೊಟ್ಟಿದ್ದಾರೆ ಸರ್? ಯಾಕಂದ್ರೆ ಗೊತ್ತಿಲ್ಲದೆ ಅಥವಾ ಹೇಳೋಕ್ ಭಯಪಟ್ಟು ಇರೋರು ಎಷ್ಟು ಜನ ಇರ್ತಾರೆ? ಈಗ ನೋಡಿ ಮೇಡಮ್, ನನ್ನ ಜೊತೆಲಿ ಇದ್ದ ಕಾನ್ಸ್ಟೇಬಲ್ ಇಬ್ರು ಪಾಪ ಅವರಿಗೆ ಪ್ರಮೋಷನ್ ನಿಂತೋಗಿದೆ, ಈಗ ಹೊರಗಡೆ ನಿಂತೋಗಿದೆ. ಅವರು ಬಡಸ್ತಾನದಲ್ಲಿ ಬಂದು ಪೊಲೀಸ್ ಸೇರಿದವರು ನನ್ನ ಡಿಗೆ ಅವ್ರನ್ನೂ ಸೇರಿಸಿದ್ದಾರೆ. ಓಕೆ, ಈಗ ಅವರು ಸರ್ವಿಸ್ ಅಲ್ಲಿ ಇದ್ದಾರೆ, ನಾನು ರಿಟೈರ್ಡ್ ಆಗಿದ್ದೀನಿ. ಆದ್ರೆ ಈ ರೀತಿ ಯಾರಿಗೂ ಮಾಡಬಾರದು. ಈಗಾದ್ರೆ ಈ ರೀತಿ ಓಪನ್ ಆಗಿ ಹೇಳೋದು, ನನ್ನ ಕಷ್ಟವನ್ನ ಈಗ ಹೇಳ್ಕೊಡ್ತಾ ಇದ್ದೀನಿ ಅಂದ್ರೆ ಅದು ಅದಕ್ಕೆಲ್ಲ ಆಧಾರ ಎಲ್ಲ ಪತ್ರಗಳು ಇದೆ. ನಾನು DG ಸಾಹೇಬರಿಗೆ, ನನ್ನ ಮೇಲಧಿಕಾರಿ ಎಲ್ಲರಿಗೂ ರಿಕ್ವೆಸ್ಟ್ ಮಾಡಿ ಪತ್ರ ಬರೆದಿದ್ದೀನಿ. ಯಾರು ನನಗೆ ಸಹಾಯಕ್ಕೆ ಬರಲಿಲ್ಲ ಮೇಡಮ್. ಸರ್, ಮತ್ತೊಂದು ಪ್ರಶ್ನೆ ಮೂಡುತ್ತೆ, ನೀವು ಇಷ್ಟು ದಿನ ಯಾಕೆ ಸೈಲೆಂಟ್ ಆಗಿದ್ರಿ? ಈಗ ರಿಟೈರ್ ಆಗೋವರೆಗೂ ಇಲ್ಲ ಮೇಡಮ್, ನಾನು ಯಾವ್ದಕ್ಕೂ ಸೈಲೆಂಟ್ ಆಗಿಲ್ಲ. ನನ್ನ ಈಗ ಸಸ್ಪೆಂಡ್ ಆದ್ಮೇಲೆ ಅರ್ಧ ಸಂಬಳ ಕೊಡ್ಬೇಕು, 6 ತಿಂಗಳಿಂದ ಅದು ಕೊಡ್ಲಿಲ್ಲ, ಇಲ್ಲಿವರೆಗೆ ಕೊಡ್ಲಿಲ್ಲ. 1 ವರ್ಷ 2 ವರ್ಷ ಆಯ್ತು. ಆ ಅರ್ಧ ಸಂಬಳ ಯಾವ್ದು ನಮಗೆ ಒಂದು ಬತ್ತಿಯನ್ನು ಕೊಡ್ತಾರೆ ಸಂಸಾರ ಸಾಕಕ್ಕೆ, ಅದು ಕೊಡ್ಲಿಲ್ಲ. ಅದನ್ನ ಇಲ್ಲದೆ ಮಾಡಿದ್ರು. KT ಹೋದೆ, ಅಲ್ಲಿಂದ ಹೈಕೋರ್ಟ್ಗೆ ಹೋದೆ. ಹೈಕೋರ್ಟ್ಗೆ ಹೋಗಿ 8 ವಾರದಲ್ಲಿ ಇವರದೆಲ್ಲ ಬೆನಿಫಿಟ್ ಕೊಡ್ಬೇಕು ಅಂತ ಆಜ್ಞೆ ಮಾಡಿದ್ರು, ಅದನ್ನು ನಿರ್ಲಕ್ಷಿಸಿದ್ದಾರೆ. ಅದು ಹೈಕೋರ್ಟ್ ಕಾಪಿ ನನ್ನ ಹತ್ರ ಇದೆ. ಓಕೆ, ನಂದು ಯಾವುದೇ ತಪ್ಪಿಲ್ಲ ಅಂದು ಮನದಟ್ಟು ಮಾಡ್ಕೊಂಡು ನ್ಯಾಯಾಧೀಶರು ಇವರಿಗೆ ಏನೆಲ್ಲ ಬೆನಿಫಿಟ್ ಇದೆ ಕೊಡಿ ಅಂತ. ಇನ್ನು ನಂದು ಹಲವಾರು ಬೆನಿಫಿಟ್ಗಳು ಬರೋದು ಬಾಕಿ ಇದೆ, ಸ್ಯಾಲ್ರಿ ಬರೋದು ಬಾಕಿ ಇದೆ. ನಾನು KT ಈಗ ಒಂದು ಕೇಸ್ ಆಗಿದ್ದೀನಿ. ಈಗ ಅದು ಈಗ ಈ ತಿಂಗಳಿಗೆ ಅಲ್ಲ, ಜೂನ್ 1ಕ್ಕೆ ಇದೆ. ಈಗ ಹೈಕೋರ್ಟ್ ಆದೇಶವನ್ನು ಅವರು ಪರಿಗಣಿಸಲೇ ಇಲ್ಲ. ಯಾಕಂದ್ರೆ ಅವ್ರಿಗೆ ಒಂದು ಧೈರ್ಯ ಏನು, ಅವರು ಅವರಿಗೆ ಇದ್ದಾರೆ, ನಮ್ಗೆ ಯಾರಿಲ್ಲ. ನಾವೇನ್ ಮಾಡಕೈತೆ ಮೇಡಮ್, ಯಾರಿಗೆ ಹೇಳ್ಕೊಳ್ಳೋದು? ಈಗ SP ಸರ್ ನನ್ಗೆ ಏನ್ ಮಾಡಿದ್ದಾರೆ ಅಂದ್ರೆ, ನನ್ನ ಮೇಲೆ ಅವ್ರಿಗೆ ಗೊತ್ತಿದೆ, ಅವರ ಅಧೀನದಲ್ಲಿದ್ದಾಗ ಅವರ ಎಲ್ಲಾ ಸಲಹೆ ಸೂಚನೆಗಳನ್ನು ಕೇಳ್ಕೊಂಡೆ ನಾನು ಅಂತಿಮ ವರದಿಯನ್ನು ಕೋರ್ಟಿಗೆ ಕೊಟ್ಟಿದ್ದೀನಿ. ಆದ್ರೆ ಇಲ್ಲಿ ಏನೋ ಒಂದು ಅವರ ಒಳ ಜಿದ್ದಿನಿಂದ ಈ ರೀತಿ ನನಗೆ ತೊಂದರೆ ಕೊಟ್ಟಿದ್ದಾರೆ. ಆದ್ರೆ ನಾನು ನ್ಯಾಯಾಲಯನ ನಂಬಿದ್ದೇನೆ, ಅಲ್ಲಿಗೆ ಹೋಗ್ತಾ ಇದ್ದೀನಿ, ಮುಂದುವರಿತೀನಿ. ನಾನಂತೂ ಇದರಲ್ಲಿ ನಾನು ಹಿಂದೆ ಸರಿಯವನೇ ಅಲ್ಲ ಮೇಡಮ್. ಸರ್, ಈಗ ಸುಧೀರ್ ಕುಮಾರ್ ರೆಡ್ಡಿ ಅವರ ವಿರುದ್ಧ ನಿಮ್ಮ ಹೋರಾಟ ಮುಂದಿನ ಹಂತದಲ್ಲಿ ಯಾವ ರೀತಿ ಇರುತ್ತೆ ಸರ್? ಅದೇ ಮೇಡಮ್, ನ್ಯಾಯಾಲಯ ಇದೆ ಅಲ್ಲ ಮೇಡಮ್. ನಾವೇನು ಏನ್ ತಪ್ಪು ಮಾಡಿಲ್ಲ. ತಪ್ಪು ಮಾಡಿದ್ರೆ ತಾನೇ ಹೆದರ್ಬೇಕು. ಅವರು ಮಾಡಿ ತಪ್ಪು ಮಾಡಿದ್ರು, ಅವರ ಹುದ್ದೆಯನ್ನು ದುರುಪಯೋಗ ಮಾಡಿಸ್ಕೊಂಡು ಎಲ್ಲಾ ಇಲಾಖೆ ಸಿಬ್ಬಂದಿ ಅಧಿಕಾರಿಗಳಿಗೆ ಇವರು ಈ ರೀತಿ. ಸರ್, ಕನ್ನಡಿಗ ಅಧಿಕಾರಿಗಳನ್ನೇ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಏನಾದ್ರೂ ನಿಮ್ಗೆ ಅನಿಸ್ತಾ ಇದ್ಯಾ? ಹೌದು ಮೇಡಮ್, ಯಾಕಂದ್ರೆ ಈಗ ನನ್ನ ಹತ್ರ 2 ವಿಡಿಯೋ ಇದೆ ಮೇಡಮ್. ಇವರು ವೆಂಕಟೇಶ್ DSP ಅವರಿಂದ ಕ್ರಿಮಿನಲ್ ಎನ್ಕ್ವೈರಿ ಮಾಡಿಸಿದ್ರು. ಅವರ ಅಧೀನದಲ್ಲಿದ್ದ ತೆಲುಗು ಮಾತಾಡುವ 2-3 ಪೊಲೀಸರನ್ನ ನಮ್ಮ ಮನೆಗೆ ಕಳಿಸ್ತಾರೆ, ಮಗನ ಮನೆಗೆ. ನನ್ನ ಸಸ್ಪೆನ್ಷನ್ ಆರ್ಡರ್ನ ಸರ್ವ್ ಮಾಡಕ್ಕೆ. ನಾನು ಸಬ್ ಇನ್ಸ್ಪೆಕ್ಟರ್, ಇವರು ಹೆಡ್ ಕಾನ್ಸ್ಟೇಬಲ್ ಕಳಿಸ್ತಾರೆ. ಅಲ್ಲಿ ಯಾರನ್ನ ಕೇಳಿಬೇಕಾರೆ ಒಂದು PSI ಅವರಿಗೆ ಸಸ್ಪೆಂಡ್ ಆರ್ಡರ್ನ ಕೊಡ್ಬೇಕಂದ್ರೆ ಎಲ್ಲಿ ಕೊಡ್ಬೇಕಂದ್ರೆ ಅವರ ನಮ್ಮ ಆಫೀಸ್ ಇದೆ, SP ಸಾಹೇಬ್ ಆಫೀಸ್ ಇದೆ, ಕಳಿಸ್ಬೋದಿತ್ತಲ್ಲ. ಇವರು ಅನಾಮಧೇಯ ವ್ಯಕ್ತಿಗಳನ್ನೆಲ್ಲ ಮನೆ ಹತ್ರ ಕಳ್ಸೋದು, ಅವ್ರ ಕೈಯಿಂದ ಕಾಲೇಜ್ ಮಾಡಿಸೋದು. ಅದು ಆಗಿಲ್ಲ ಅಂತ ಹೇಳಿ ಇನ್ನೊಂದ್ ದಿವಸ DSP ಅವರು ಸ್ವತಃ ಬರುತ್ತಾರೆ, ವೆಂಕಟೇಶ್ DSP ಅವರು ಬರುವಾಗ ಅನಾಮಧೇಯ 2 ವ್ಯಕ್ತಿಗಳನ್ನು ಮತ್ತೆ ಅವರ ಸ್ಟಾಫ್ ಕರ್ತಾರೆ. ಅಲ್ಲಿ ತೆಲುಗು ಮಾತಾಡ್ತಾರೆ, ಅದು ಸ್ಪಷ್ಟವಾಗಿ ಕೇಳ್ತದೆ ತೆಲುಗಲ್ಲಿ. ಹೋಗಿ ಒಬ್ಬ ಮಾತಾಡ್ತಾನೆ ತೆಲುಗಲ್ಲಿ ಯಾರೋ ಹೊತ್ತಿಗೆ. ಅದಲ್ಲದೆ ಇವರು ಕಾಲಿಂಗ್ ಬೆಲ್ ಹೊತ್ತಲ್ಲ, ಏನಿಲ್ಲ, ನೆಟ್ಟಿಗೆ ಗೇಟ್ ತೆಗೆದು ನುಗ್ತಾರೆ ಮೇಡಮ್. ಸರ್, ನಿಮ್ಮ ಮನೆ ಹತ್ರ ಬಂದಿದ್ರಲ್ಲ, ಅವ್ರು ಪೊಲೀಸರಲ್ಲ ಅಂತ ನಮ್ಮ ಯಾರಿಗೂ ಗೊತ್ತಿಲ್ಲ. ಆಮೇಲೆ ಹೇಳ್ಕೊಂಡಿದ್ದಾರೆ 2ನೇ ಸಲ ನಾವು ಪೊಲೀಸರು ಅಂತ ಮತ್ತಿಯಲ್ಲಿ ಬಂದಿದ್ದಾರೆ. ಆದ್ರೆ ಅಲ್ಲಿ ಏನಾಗಿದೆ ಮೇಡಮ್, ಒಂದು ದೊಡ್ಡ ತಪ್ಪು ಮಾಡಿದ್ದಾರೆ. ನನ್ನ ಮಿಸ್ಸಸ್ ಹುಷಾರಿಲ್ದಕ್ಕೆ ನನ್ನ ಮಗನ ಮನೆಯಲ್ಲಿದ್ದಾಗ ನಾನು ಬೆಂಗಳೂರು ಬಂದಿದ್ದೆ ಇದೇ ವಿಷಯಕ್ಕಾಗಿ. ಆ ವೇಳೆಯಲ್ಲಿ ಇವ್ರು ಇಲ್ಲಿಗೆ ಬಂದಿದ್ದಾರೆ ಮನೆಗೆ. ಸರ್, ಹಾಗೆ ನೋಡ್ತಾ ಹೋದಾಗ ಇಲ್ಲಿ ಇನ್ನೊಂದು ಪಾಯಿಂಟ್ ಬರುತ್ತೆ. ಈ ಸುಧೀರ್ ಕುಮಾರ್ ರೆಡ್ಡಿ ಅವರು ಪೊಲೀಸ್ ಇಲಾಖೆಯಲ್ಲೇನೆ ತಮ್ಮದೇ ಆದಂತ ಒಂದು ಇಲಾಖೆಯನ್ನ ನಿರೂಪಿಸ್ಕೊಂಡ್ ಬಿಟ್ಟಿದ್ದಾರೆ ಅಂತ. ಅದೇ ಮೇಡಮ್ ನೋಡಿ, ಈಗ ಅವರು
ಮೂಲತಃ ಅವರು ಯಾವ ರಾಜ್ಯದವರು ಅಂತ ಎಲ್ಲರಿಗೂ ಗೊತ್ತಿರೋದೆ. ಅಲ್ಲಿ ಮನೆ ಹತ್ರ ಬಂದವರು ತೆಲುಗು ಮಾತಾಡ್ತಿದ್ರು. ನನ್ನ ಮನೆಯಲ್ಲಿ ಒಂದು ಈ ಇಲಾಖೆಯಿಂದ ನೀಡುವ ಆದೇಶ ಪತ್ರವನ್ನು ಅಂಟಿಸಕ್ಕೆ ಮಾದರ್ ಮಾಡಕ್ಕೆ ಉದಯಗಿರಿಯಿಂದ 2 ಮುಸ್ಲಿಂ ವ್ಯಕ್ತಿಗಳನ್ನು ಕರ್ಕೊಂಡು ಬರ್ತಾರೆ. ಅವ್ರು ನೋಡಿದ್ರೆ ಒಳ್ಳೆ ಕಳ್ರಂಗಿದ್ದಾರೆ. ಅವ್ರು ಈಗಲೂ ನಾನು ಹೇಳ್ತೀನಿ, ಅವರು ಸಾರ್ವಜನಿಕರಲ್ಲ. ಅವನು ಬಂದು ಮಾದರ್ಗೆ ಬಂದವನು ಮನೆಯೊಳಗೆ ಯಾಕೆ ನುಗ್ಗಬೇಕು? ಅವನೇಕೆ ಕಾಲಿಂಗ್ ಬೆಲ್ ಮಾಡ್ಬೇಕು ಮೇಡಮ್? ಹೌದು ಅವ್ರ ಅಧಿಕಾರಿ ಜೊತೆ ಅವ್ರಿಗೆ ಅಧಿಕಾರ ಕೊಟ್ಟವ್ರು ಯಾರು? ಅದು ಯಾರು? ನನ್ನ ಮನೆಗೂ ಅಲ್ಲ. ನಾನು ವಾಸ ಇರೋದು ಗೋಣಿಗೊಪ್ಪ, ಹರಿಶ್ಚಂದ್ರಪುರ. ಇವ್ರು ಬಂದಿದ್ದು ನಾಪೋಕ್ಲು ಹೋಬಳಿ ಚೇಂಡಣಿಯಲ್ಲಿ ನನ್ನ ಮಗನ ಮನೆಗೆ ಹೋಗಿದ್ದಾರೆ. ಇವರು ಆದೇಶ ಪತ್ರ ಎಲ್ಲಿ ಸರ್ವ್ ಮಾಡಬೇಕು, ಎಲ್ಲಿ ಮಾದರಿ ಮಾಡಬೇಕು ಅಂತ ಗೊತ್ತಿಲ್ಲ. ನಾನೇನು ಅಂತಾರಾಷ್ಟ್ರೀಯ ಗೂಂಡನ ಅಥವಾ ನಾನೇನು ಬೇರೆ ಏನಾದ್ರು ಟೆರರಿಸ್ಟಾ? ನನ್ನ ಅಷ್ಟು ಮನೆ ಮಕ್ಕಳು ಹೆಂಡತಿ ಹತ್ರ ಹೋಗುವಾಗ ಒಂದು ಮಹಿಳೆ ಪೇದೆಯನ್ನು ಕರ್ಕೊಂಡು ಹೋಗೋದೆ, ಒಂದು ಲೇಡಿ ಪೊಲೀಸ್ ಕರ್ಕೊಂಡು ಹೋಗೋದೆ ಕರ್ತವ್ಯ ಲೋಪ ಮಾಡಿದ್ದು ಅವರು. ಅವ್ರ ಮೇಲೆ ಇಲಾಖೆ ವಿಚಾರಣೆ ಬೇಕು, ಅವರಿಗೆ ಪನಿಷ್ಮೆಂಟ್ ಆಗಬೇಕು. ಎಸ್ ಸರ್. ಅದಕ್ಕೆ ನಾನು ಎಲ್ಲರಿಗೂ ಅರ್ಜಿ ಕೊಟ್ಟಿದ್ದೀನಿ. ನನ್ನ ಹೆಂಡತಿಯಿಂದ ಮಹಿಳಾ ಆಯೋಗಕ್ಕೂ ಕೊಟ್ಟಿದ್ದೀನಿ. ಅದನ್ನು ಇವರೆಲ್ಲರೂ ಒಳಗೆ ಮುಚ್ಚಾಕಿದ್ದಾರೆ ಮೇಡಮ್. ಎಸ್ ಸರ್. ಸರ್, ನಮ್ಮೊಂದಿಗೆ ನಿವೃತ್ತ ಪೊಲೀಸ್ ಅಧಿಕಾರಿಗಳು ಬಸವರಾಜ್ ಮಾಲಗತ್ತಿ ಸರ್ ಇದ್ದಾರೆ. ನೀವು ಅವ್ರ ಹತ್ರನೂ ಏನಾದ್ರು ಮಾತಾಡೋದು ಹೇಗಿದ್ರೆ ಮಾತಾಡ್ಬೋದು. ಸರ್ ಮಾಲಗತ್ತಿ ಸರ್, ನೀವೇನಾದ್ರೂ ಅವ್ರಿಗೆ ಪ್ರಶ್ನೆ ಇಲ್ಲ, ಅವ್ರು ಹೇಳೋದು ನಿಜ ಇದೆ. ನನಗೂ ಒಂದು ಕೃಷ್ಣಾರೆಡ್ಡಿದೊಂದು ಅನುಭವ ಆಗಿದೆ. ಮೊನ್ನೆ ಒಂದು ವರ್ಷದ ಹಿಂದೆ ಆಯ್ತು ಕಾಣ್ತದೆ. ಹಿ ವಾಸ್ ಇಂಟೆಲಿಜೆನ್ಸ್, ಇದು DIG ಅಂತ ಇದ್ರು ಇಂಟೆಲಿಜೆನ್ಸ್ ಅಲ್ಲಿ. ನಮ್ಮ ಮನೆ ಪಕ್ಕದಲ್ಲಿ ಒಬ್ಬರು ನಮ್ಮ ನೇಬರು, ಈಸ್ ಆಲ್ಸೋ ರಿಟೈರ್ಡ್ DSP SP ಇದ್ರು. ಅವ್ರ ಮಿಸಸ್ ಪೆನ್ಷನ್ ಸ್ವಲ್ಪ ಏನೋ ಪ್ರಾಬ್ಲಮ್ ಆಗಿತ್ತು, ಇನ್ನೂ ಇದಾಗಿಲ್ಲ. ಅದು ಅವ್ರ ಲೇಡಿ ಎಲ್ಲ ಪಾಪ ನಮಗೆ ಏನಾಡ್ರಿ ಹೋಗೋಣ ಬನ್ನಿ ಸರ್, ಹೋಗೋಣ ಸಾಹೇಬ್ರಿಗೆ ಭೇಟಿ ಆಗೋಣ ಅಂತ ಹೋದ್ವಿ ನಾವು. ಹೋಗಿ ಬಟ್ ನನಗೇನು ಅವಾಗ ಅಡ್ಮಿನ್ SP ಇರ್ತಾರೆ, ಅವ್ರಿಗೆ ಹೋಗಿ ಭೇಟಿ ಆದ್ರೆ ಅಂತ ಹೇಳಿದ್ರು. ನಾವು ಅಡ್ಮಿನ್ ಹತ್ರ ಹೋದ್ವಿ. ಅವ್ರು ಅಡ್ಮಿನ್ ಅವರು DIG ಹತ್ರ ಇದ್ರು, ಇದೇ ರೆಡ್ಡಿ ಹತ್ರ. ಅವರು ಇಲ್ಲೇ ಇದ್ದಾರೆ ಅಂದ್ಕೊಂಡು ನಾವು ಅಲ್ಲೇ ಹೋದ್ವಿ. ಅವ್ರು ಇಬ್ರು ಕೂಡ ಹೊರಗೆ ಬಂದರು. ಹೊರಗೆ ಬಂದಾಗ ನಾನು ಹೇಳಿದೆ, ಅವಾಗ ಏನು ಅಂತ ಕೇಳಿದ್ರು. ಇಲ್ಲಪ್ಪ, ಇದು ಹೀಗೆ ಪೆನ್ಷನ್ ಪ್ರಾಬ್ಲಮ್ ಆಗಿದೆ ಅವ್ರಿಗೆ, ಒಂದೇನೋ ಸರ್ಟಿಫಿಕೇಟ್ ಏನೋ ನಿಮ್ಮ ಹತ್ರ ಪೆಂಡಿಂಗ್ ಇದೆ ಅಂತ. ಅದು ಕೊಟ್ಟರೆ ಅವ್ರಿಗೆ ಬೇಗ ಬಂದ್ಬಿಡ್ತದೆ ಪೆನ್ಷನ್ನು, ಇಲ್ಲ ತೊಂದರೆ ಆಗ್ತದೆ ಅವ್ರಿಗೆ. ಆಯ್ತಾಯ್ತು ಅಂತ ಹೇಳಿದ್ರು. ಆ ಲೇಡಿ ನೀವು ಬನ್ನಿ ಅಂತ ಹೇಳಿದ್ರು, ಚೇಂಬರಿಗೆ ಕರ್ಕೊಂಡು ಹೋದ್ರು ಅಡ್ಮಿನ್ SP. ಆ ನಂತರ ಮುಂದೆ ಇವರು ಅಡ್ಮಿನ್ DIG ಅನ್ನೋ ನಮಗೆ ಗೊತ್ತಿರಲಿಲ್ಲ. ಇವನು ಅಡ್ಮಿನ್ DIGನೇ ರೆಡ್ಡಿನು. ಅವಾಗ ಅವ್ರೇನಂದ್ರು, ಒಂದು ಅಡ್ಮಿನ್ DIG ಅವ್ರಿಗೆ ಒಂದು ಮಾತು ಹೇಳಿಬಿಡಿ ಅಂತ. ಬಾಮ್ಮ ಹೋಗೋಣ ಅಂತ ಹೇಳಿದ. ಅವ್ರ ಮಿಸಸ್ ಕರ್ಕೊಂಡು ಅಡ್ಮಿನ್ ಹತ್ರ ಹೋದ್ವಿ. ಅವಾಗ ಮೊದಲು ನಾವು ಕೇಳಿಲ್ಲಲ್ಲ ಅಡ್ಮಿನ್ SP ಅಂತ, ನನಗೆ ಗೊತ್ತಿರಲಿಲ್ಲ ಅಡ್ಮಿನ್ DIG ಅದಾರಂತ. ಅವ್ನು ಸ್ವಲ್ಪ ಸಿಟ್ಟು ಬಂದಿರಬೇಕು. ನನಗೆ SPಗೆ ಇಲ್ಲ, ನನ್ನ SP ಹತ್ರ ಕೆಲಸ ಇದೆ ಅಂದಲ್ಲ, ಅದಕ್ಕೆ ಅವರು ಈ ಥರ ಮಾಡಿದ್ರು. ನಾನು ಬೆಂಗಳೂರು ಡಿವಿಷನಲ್ಲಿ 10 ವರ್ಷ DCP, 4 ಡಿವಿಷನ್ ಮಾಡಿದ್ದೇನೆ. ನನಗೆ ಕೂಡಂತ ಆ ಒಂದು ಚೇರ್ ಆಫರ್ ಮಾಡೋ ಯೋಗ್ಯತೆ ಇಲ್ಲ ಲೋಫರ್ಗೆ, ರೆಡ್ಡಿಗೆ. ಐ ಹ್ಯಾವ್ ಸ್ಟಾರ್ಟ್ ಆಸ್ ಎ DCP. 14 ವರ್ಷ DCP ಕೆಲಸ ಮಾಡಿ ನಾನು ಸಿಟಿಯಲ್ಲಿ. ನನಗೆ ಕೂತ್ಕೋ ಅಂತ ಹೇಳಿಕ್ಕೆ ಯೋಗ್ಯತೆ ಇಲ್ಲ ನನ್ನ ಮಗನಿಗೆ. ನಾನು ಸಿಟ್ಟವಾಗಿತ್ತು. ಪಾಪ ಲೇಡೀಸ್ಗೆ ಎಫೆಕ್ಟ್ ಆಗಬಾರ್ದು, ನಾನೇನಾದ್ರು ಅಂದ್ರೆ ಮತ್ತೆ ಅವ್ರಿಗೆ ತೊಂದರೆ ಆಗ್ತದಂತ ನಾನು ಸಹನೆ ಮಾಡ್ಕೊಂಡು ಹೊರಗೆ ಬಂದೆ. ಆಯ್ತು ಬಿಡಮ್ಮ, ನೀವು ಮಾಡ್ಕೊಳ್ಳಿ, ಅದು ಆಗದೆ ಇದ್ರೆ ಮುಂದೆ ನೋಡೋಣ ಅಂತ ಹೇಳಿದ್ರು. ಸೊ ಈ ತರ ಬಿಹೇವಿಯರ್ ಅಟಿಟ್ಯೂಡ್ ಒಂದು ಬಹಳ ದಿಮಾಕು, ದುರಹಂಕಾರಿಗಳು, ಸೊಕ್ಕು ಮಕ್ಕಳು. ಏನು ಇವರು ಮೇಲಿಂದ ಇಳಿದು ಬಂದಂಗೆ ಆ ತರ ಮಾಡ್ತಾರೆ. ಇದು ಏನಾಗಿದೆ ಹಿಂದೆ, ನಮ್ಮ ಉದಾಹರಣೆ ಹೇಳ್ತೇನೆ. ರಾಯಚೂರಲ್ಲಿ ಒಬ್ರು SP ಇದ್ರು. ಈ ತರ ಹರಾಸ್ಮೆಂಟ್ ಮಾಡೋದ್ರಿಂದ ಕೊನೆಗೆ ಆ ಸೆಂಟ್ರಿ ಇದ್ದವನೇ, ಇಲ್ಲ ಸಬ್ ಇನ್ಸ್ಪೆಕ್ಟರ್ ಇದ್ದವನು ಬಂದು ಗುಂಡು ಹಾಕದ ಅವನಿಗೆ ರಜಾ. ರಾಯಚೂರಲ್ಲಿ ಚೇಂಬರ್ದಲ್ಲಿ ಗುಂಡು ಹಾಕಿ ಸ್ಪಾಟ್ ಡೆತ್ ಅವನು SP. ಈ ತರ ಹರಾಸ್ಮೆಂಟಿಗೆ ಹಿಂದ ಘಟನೆಗಳು ಆಗಿದ್ದಾವೆ. ಇಂಥ ಸಿಚುವೇಶನ್ ತರ್ಕೋಬಾರ್ದು ಅವರು. ಅದು ಡೆಸ್ಪರೇಟ್ ಆಗ್ತದೆ ಮನುಷ್ಯ. ನೋಡಿ ಸಬ್ ಇನ್ಸ್ಪೆಕ್ಟರ್ಗೆ ಎಷ್ಟೊಂದು ತೊಂದರೆ ಕೊಟ್ಟಿದ್ದಾರೆ, ಅನಾವಶ್ಯಕವಾಗಿ ತೊಂದರೆ ಕೊಡೋದು, ಅವ್ರ ಮಾತು ಕೇಳದೇ ಇದ್ರೆ ತೊಂದರೆ ಕೊಡೋದು, ಅವ್ರು ಹೇಳಿದ ಕ್ವಶನ್ ಮಾಡಿದ್ರೆ ತೊಂದರೆ ಕೊಡೋದು. ಕ್ವಶನ್ ಮಾಡಿದ್ರೆ ಯಾಕೆ ಸರ್ ಇದು ಮಾಡೋದು ನೀವು ಇಲ್ಲಿಗಲ್ಲ ಯಾಕೆ ಹೇಳ್ತೀರಿ ಅಂತಂದ್ರೆ, ಓಹ್ ನನಗೆ ಕ್ವಶನ್ ಮಾಡ್ತೇನೆ ನೀನು ಅಂತ ಹೇಳೋದು. ನೀನು ದುರಹಂಕಾರ, ನಿನಗೆ ಸೊಕ್ಕು, ನಿನಗೆ ಕೊಬ್ಬ, ನಿನಗೆ ಐ ನೋ ಹೌ ಟು ಕಟ್ ಯುವರ್ ಟೇಲ್ ಅಂತ ಏನಾದರೂ ಮಾಡೋದು. ಅದೇ ಹೇಳ್ದಲ್ಲ, ಅದೇನು ಬ್ರಿಟಿಷರು ಬುಡವಳಿ ಏನು ಪವರ್ ಇದಾವೆ, ಆ ಪವರ್ಗಳು ಇವ್ರು ಕೊಟ್ಟಿದ್ದಾರೆ. ಅವು ಇನ್ನೂ ಹಂಗೆ ಕಂಟಿನ್ಯೂ, ಸ್ವಲ್ಪ ಪವರ್ ಚೇಂಜ್ ಆಗಬೇಕು. ಈ ಉಳಿದ ಇಲಾಖೆಯಲ್ಲಿ ತಕ್ಷಣ ಸಸ್ಪೆಂಡ್ ಮಾಡೋದು ಇವ್ರ ಪವರ್ ಇದೆ. ನಾನು 14 ವರ್ಷ ನಾನು ಒಬ್ಬರಿಗೆ ಸಸ್ಪೆಂಡ್ ಮಾಡಿಲ್ಲ. 14 ವರ್ಷ ನಾನು DCP. ನನ್ನ ಕೈಲೂ ಸುಮಾರು ಆಫೀಸರ್ಸು, ನಾ DCP ಟ್ರಾಫಿಕ್ ಇದ್ದಾಗ 3,500 ಜನ ನಮ್ಮ ಸ್ಟಾಫು, 242 ಜನ ಸಬ್ ಇನ್ಸ್ಪೆಕ್ಟರ್ಸು. ಸೊ ಇಷ್ಟೊಂದು ಸ್ಟಾಫ್ಗಳು ನಾವು ಒಬ್ಬರಿಗೆ ಏನು ಆ್ಯಕ್ಷನ್ ತೊಗೊಳ್ಳಿಲ್ಲ. ಪ್ರೀತಿ ವಿಶ್ವಾಸದಿಂದ ಕೆಲಸ ತೊಗೋಬೇಕ್ರಿ. ಯಾವ ಲೋಫರ್ ಇರ್ತಾರೆ ಅವ್ರ ಮೇಲೆ ಆ್ಯಕ್ಷನ್ ತೊಗೊಳ್ಳಿ. ಮತ್ತು ಬೇರೆ ಎಲ್ಲರನ್ನೂ ಒಂದೇ ದೃಷ್ಟಿಯಿಂದ ಕಾಣೋದ? ಎಲ್ಲರನ್ನೂ ಐ ವಿಲ್ ಸಸ್ಪೆಂಡ್ ಯು, ಐ ವಿಲ್ ಕೀಪ್ ಯು ಅಂಡರ್ ಸಸ್ಪೆನ್ಷನ್, ಐ ವಿಲ್ ಇಶ್ಯೂ ಚಾರ್ಜ್ ಮೆಮೊ, ಐ ವಿಲ್ ಕಟ್ ಯುವರ್ ಇನ್ಕ್ರಿಮೆಂಟ್ ಅಂತ ಹೆದರ್ಸೋದು ನೌಕರಿ ಮಾಡಿದ್ರೆ
ಈ ಥರ ಎದಕ್ಕೆ ಮಾಡಬೇಕು ನಾವು ಮಾಡಿಲ್ವಾ? ನಾವು ಮಾಡಿದ್ದೀವಿ, 14 ವರ್ಷ ನಾವು ಮಾಡಿದ್ದೀವಿ DGP ಆಗಿ. ಎಸ್ ಸರ್, ಈ ತರ ನೋಡಿ, ನಮಗೆ ಪೊಲೀಸರಿಗೆ ಜನರು ಬೈಯೋರೆ, ಈ ಮೇಲಧಿಕಾರಿಗಳು ಬೈಯೋರೆ, ಸಬಾರ್ಡಿನೇಟ್ಸು ಬೈಯೋರೆ. ಯಾಕೆ ನೌಕರಿ ಮಾಡೋದು ಅಲ್ವಾ? ಯಾರಾದ್ರೂ ಒಬ್ರು ಪ್ರೀತಿಯಿಂದ ಯಾರಾದ್ರೂ ಕಾಣ್ತಾರೆ, ನಮಗೆ ಯಾರು ಕಾಣೋದಿಲ್ಲ. ಯಾಕಂದ್ರೆ ನಮ್ಮಲ್ಲಿ ಬರೋ ಸ್ಟೇಷನ್ನಲ್ಲಿ ಬರೋ 2 ಪಾರ್ಟಿ ಹೊಡೆದಾಡಿ ಬರೋರ ಇಬ್ಬರಿಗೂ ವಿ ಕೆನಾಟ್ ಸ್ಯಾಟಿಸ್ಫೈ. ಒಬ್ಬನಾರು ಬೈಕೊಂತ ಹೋಗೋನು, ನಾವು ಯಾರು ನ್ಯಾಯ ಇರ್ತದೆ ಅವ್ನಿಗೆ ಸಪೋರ್ಟ್ ಮಾಡ್ತೇವೆ, ಅನ್ಯಾಯ ಯಾವ ಮಾಡಿದ್ರೆ ಬೈದ್ ಕಳಿಸ್ತೇವೆ ಅಥವಾ ಕೇಸ್ ಹಾಕ್ತೇವೆ, ಅರೆಸ್ಟ್ ಮಾಡ್ತೇವೆ. ಸೊ ಈ ತರ ಇದ್ದಾಗೆ ಆ ಬ್ಲೇಮ್ ಬರೋದು ಸ್ವಾಭಾವಿಕ. ಆದ್ರೆ ಅದನ್ನೇ ಕಾಯ್ತಾ ಇರ್ತಾರೋ, ಈಗ ನನ್ನ ಮೇಲೆ ಆಕ್ಷನ್ ತಗೊಳಕ್ಕೆ ಯಾವ್ದೊಂದು ಅರ್ಜಿ ಬರಲಿ. ಕೆಲವೊಬ್ಬರು ಬೇರೆಯವ್ರ ಕಡೆಯಿಂದ ಅರ್ಜಿ ಹಾಕಿಸ್ತಾರೆ, ಇವ್ರ ಮೇಲೆ ಅರ್ಜಿ ಹಾಕಿ ಎನ್ಕ್ವೈರಿ ಮಾಡಿ ಆಕ್ಷನ್ ತಗೋತಾರೆ. ಎಸ್ ಸರ್, ಮಾತಾಡ್ತಾ ಹೋಗೋಣ. ಮುತ್ತಣ್ಣ ಸರ್, ಥ್ಯಾಂಕ್ ಯು ಸೋ ಮಚ್. ಕಾರ್ಯಕ್ರಮದಲ್ಲಿ ನೀವು ಕೂಡ ಮಾತನಾಡಿದ್ರಿ, ನಿಮ್ಮ ಏನು ನೋವೇನಿದೆ ಹೇಳ್ಕೊಂಡ್ರಿ. ನಿಮ್ಮ ಒಂದು ಹೋರಾಟಕ್ಕೆ ಜಯ ಸಿಗಲಿ, ಅನ್ಯಾಯ ಮಾಡ್ತಾ ಇರುವಂತವ್ರಿಗೆ ನ್ಯಾಯ ದೇವತೆ ಒಂದು ಪಾಠವನ್ನ ಕಲಿಸ್ಲಿ ಅಂತ ನಾವು ಕೂಡ ಕೇಳ್ಕೊತೀವಿ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್ ಕಾಲ್ ಮಾಡಿದ್ದಕ್ಕಾಗಿ. ಈಗ ಕಾಶಿ ಸರೇ ನಮ್ಮೊಂದಿಗೆ ಮಾತನಾಡ್ತಾರೆ. ಈ ಆರೋಪವನ್ನ ಮಾಡಿರುವಂತವರು ನೇರ ಪೊಲೀಸ್ ಅಧಿಕಾರಿ ಆಗಿದ್ದುಕೊಂಡು ಪೊಲೀಸ್ ಅಧಿಕಾರಿಯ ಮೇಲಧಿಕಾರಿಯ ಮೇಲೇನೆ ಆರೋಪವನ್ನ ಮಾಡಿರುವಂತದ್ದು. ಈಗ ಅವರೇ ನಮ್ಮೊಂದಿಗೆ ಮಾತನಾಡ್ತಾರೆ, ಏನೇನ್ ಆರೋಪವನ್ನ ಮಾಡಿದ್ದಾರೆ, ನಿಜಕ್ಕೂ ಏನೇನಾಯ್ತು ಅಂತ. ಕಾಶಿ ಸರ್, ನಮಸ್ಕಾರ ಸರ್. ನಮಸ್ಕಾರ. ಎಸ್ ಸರ್, ಇವಾಗ ನಮ್ಮ ಚರ್ಚೆಯ ಕೇಂದ್ರ ಬಿಂದು ಅಂತ ಹೇಳ್ಬೋದು ನಿಮ್ಮನ್ನ. ಯಾಕಂದ್ರೆ ನೀವು ಕೊಟ್ಟಂತ ಇವಾಗ ಒಂದು ಶಾಕಿಂಗ್ ಸುದ್ದಿ ಅಂತ ಹೇಳ್ಬೋದು. ಅಂದ್ರೆ ಅವ್ರಿಗೆ ಶಾಕ್ ಆಗಿರುತ್ತೆ, ನಮಗೂ ಒಂದ್ ರೀತಿಯಾಗಿ ಶಾಕೇನೆ. ನಿಜಕ್ಕೂ ನಂಬೇಕಾ ಪೊಲೀಸ್ ಇಲಾಖೆಯನ್ನ ನಾವು ಅಂತ. ಎಸ್ ಸರ್, ಹೇಳ್ತಾ ಹೋಗಿ ಸರ್, ಏನೇನೆಲ್ಲ ನಡೀತಾ ಇದೆ ಇಲಾಖೆಯಲ್ಲಿ ಈ ಸುಧೀರ್ ಅವರಿಂದ ಅಂತ. ನೋಡಿ ಮೇಡಮ್, ನಾನು ಒಂದು ವಿಷಯ ಹೇಳ್ತೀನಿ. ಈಗ ಮುತ್ತಣ್ಣವ್ರ ರಿಯಾಕ್ಷನ್ ಒಂದು, ಅಲ್ಲಿ ಹಿರಿಯರಾದ ಮಾಲ್ಗತ್ತಿ ಸಾಹೇಬ್ರು ಇದ್ದಾರೆ, ಮತ್ತೆ ಕನ್ನಡಿಗರು ಎಲ್ಲರೂ ಇದ್ದಾರೆ. ಹೌದು ಸರ್. ಮುತ್ತಣ್ಣ ಅವ್ರ ವಿಚಾರದಲ್ಲಿ ಒಂದ್ ಹೇಳ್ತೀನಿ. ಮಧ್ಯಾಹ್ನ 1-2ವರೆಗೆ ಫೋನ್ ಮಾಡ್ತಾರೆ ರೆಡ್ಡಿ ಅವರು ನನಗೆ, ಮುತ್ತಣ್ಣ ಎಲ್ಲಿದ್ದಾನೋ, ಅವ್ನು ಕುಡ್ಕೊಂಡಿದ್ದಾನೋ ಅಂತಾರೆ. ಇಲ್ಲ ಸರ್, ನಮ್ಗೆ ಗೊತ್ತಿಲ್ಲ, ಅವನು ವಿರಾಜ್ ಪಟೇಲ್ ಇರ್ತಾನೆ. ಆಮೇಲೆ ಅವನಿಗೆ 2 ಕೇಸ್ ತನ್ನಿ ಅಂತಾರೆ. ಆಯ್ತು, ನಾನು ಅವನಿಗೆ ಫೋನ್ ಮಾಡ್ತೀನಿ. ಸರ್, ನನಗ್ ಗೊತ್ತಿಲ್ಲ, DIG ಸಾಹೇಬ್ರ ಅಂತ ಗೊತ್ತಿಲ್ಲ, ಅವ್ರ ಸ್ವಂತ ಫೋನಿಂದ ಫೋನ್ ಮಾಡಿ ಲೋಫರ್ ಎಲ್ಲಿದೆಯೋ ಅಂತ ಕೇಳಿದ್ರು. ನಾನು ಯಾರ್ದು ಅಂತ ನಂಬರ್ ನೋಡಿಲ್ಲ. ಯಾವನೋ ನನಗ್ ಲೋಫರ್ ಅಂತೀಯಾ, ನಾನೊಬ್ಬ ಸಬ್ ಇನ್ಸ್ಪೆಕ್ಟರ್ ಇದ್ದೀನಿ, ನೀನ್ ನನ್ ಮುಂದೆ ಬಾರೋ ಅಂತ ನಾನ್ ಬೈದೆ. ಫೋನ್ ಕಟ್ ಮಾಡಿದ್ರು ಸರ್. ಆಮೇಲೆ ಆಫೀಸ್ ನಂಬರ್ ಇಂದ ಮಾಡಿದ್ರು. ಅವಾಗ ಅವ್ರ ಧ್ವನಿ ಮತ್ತು ಅವಾಗ ಗೊತ್ತಾಗ್ಬಿಟ್ಟು ಸಾಹೇಬ್ರೆ ನಂಗೆ ಬೈದಿತ್ತು ಅಂತ, ತಪ್ಪಾಗಿದೆ ಅಂತ ಹೇಳಿದ್ದೀನಿ ಸರ್. ಆಯ್ತು, ಏನಾಯ್ತು ಅಂದ್ರೆ 2 ಕೇಸ್ ಫೈಲ್ ತಗೊಂಬ. ಆಯ್ತು, ಸಂಜೆ 3 ಗಂಟೆ ಆಗಿತ್ತು ಸರ್. ನಾನು ಈಗ ಹೊರಟ್ರೆ ರಾತ್ರಿ 10 ಗಂಟೆ ಆಗುತ್ತೆ. ಮತ್ತೆ ನಾನು ಇವರಿಗೆ ಫೋನ್ ಮಾಡ್ತೀನಿ. ಯಾರಿಗೆ? ನಮ್ಮ ಸುಧೀರ್ ಕುಮಾರ್ ರೆಡ್ಡಿ ಅವ್ರಿಗೆ. ಸರ್, ಅವ್ನು ಈಗ ಬಿಟ್ರೆ ರಾತ್ರಿ 10 ಗಂಟೆ 11 ಗಂಟೆ ಆಗುತ್ತೆ. CID ಆಫೀಸ್ 5:30-6ಕ್ಕೆ ಕ್ಲೋಸ್ ಆಗುತ್ತೆ ಮೇಡಮ್. ನೋ ರಾತ್ರಿ 11 ಗಂಟೆ ಆಗ್ಲಿ ಅವ್ನು ಬರ್ಲಿ, ನಾನು ಕಾಯ್ದು ಕೊಡ್ತೀನಿ ಅಂತಾರೆ. ಮತ್ತೆ ಹೇಳ್ತೀನಿ ನಾನು, ಆಯ್ತು ಏನೋ ಆ ಸಿಟ್ಟಲ್ಲಿದ್ದಾರೆ, ನೀನ್ ಬೈದಿದ್ದಕ್ಕೆ ಹೋಗಿ ತಪ್ಪಾಯ್ತು ಅಂತ ಹೇಳಿ. ಇವನು ಫೈಲ್ ತಗೊಂಡೋಗಿ, ಅವ್ನು ನಿಮ್ಮ ಹತ್ರ ಬಾಯ್ ಬಿಟ್ಟಿಲ್ಲ, ನನ್ನ ಹತ್ರ ಹೇಳಿದ್ದಾನೆ, ಕಾಲ್ ಹಿಡ್ಕೊಂತಾನೆ. ಇವ್ರು ಮಗನ ವಯಸ್ಸವ್ರು. ಆಗ ಅಷ್ಟು ಮಾಡಿದ್ರು ಆಯ್ತಾಯ್ತಾಯ್ತು, ನಾನು ಏನು ಮಾಡಲ್ಲ, ಹೋಗು ಈ ಫೈಲ್ ಕೊಟ್ಟು ಹೋಗು ಅಂತಾರೆ. ಕಾನೂನಲ್ಲಿ ಅನಾನಿಮಸ್ ಪಿಟಿಷನ್ ನಲ್ಲಿ ಎನ್ಕ್ವೈರಿನೇ ಮಾಡಬಾರ್ದು ಅಂತ ಸರ್ಕಾರದ ಆದೇಶ ಇದೆ. ಅದನ್ನ ಉಲ್ಲಂಘಿಸಿ ಬರೀ ಟೇಬಲ್ ಇನ್ವೆಸ್ಟಿಗೇಷನ್ ಮಾಡಿ ಅವ್ನು ಸಸ್ಪೆಂಡ್ ಮಾಡ್ತಾರೆ. ಇದ್ರ ವಿಚಾರಕ್ಕೆ ನನಗೂ ಅವ್ರಿಗೂ ಸ್ವಲ್ಪ ಸಾರ್ ಅನ್ಯಾಯ ಆಗ್ತದೆ, ಬೇಡ ಅಂದ್ರೆ ಅವ್ನು ವಾಪಸ್ ಕಳ್ಸೋಣ ಅಂತ ಹೇಳ್ತೀನಿ ನಾನು. ಅವ್ನು ಸಸ್ಪೆಂಡ್ ಮಾಡ್ಬಿಡ್ತೀನಿ ಸರ್, ಇದು ಅನ್ಯಾಯ, ಬೇಕಾದ್ರೆ ಕೋರ್ಟಿಗೆ ಹೋಗ್ಲಿ, ನಾನ್ ಮಾಡ್ತೀನಿ ಸರ್, ಇದು ಅನ್ಯಾಯ ಅಂತ ವಾದ ವಿವಾದ ನನಗೆ ಅವರಿಗೆ ನಡೀತದೆ. ಅವತ್ತೇ DGP ಸಾಹೇಬ್ರ ಗಮನಕ್ಕೆ ಬರುತ್ತೆ ವಿಷಯ, ಕರ್ಕೊಂಡು ಹೋಗ್ತೀನಿ. ಆಮೇಲೆ ಇವರು ಅವ್ರು ಸಸ್ಪೆಂಡ್ ಆರ್ಡರ್ ಮಾಡಿದ್ರೆ ನನಗ್ ಕಳಿಸ್ಬೇಕು, SP ನಾನ್ ಜಾರಿ ಮಾಡ್ಬೇಕು. ಇವ್ರ ಆಫೀಸಲ್ಲಿ ಕೂತವನೊಬ್ಬನ ಕಾನ್ಸ್ಟೇಬಲ್ ಕಳಿಸ್ತಾರೆ. ನಾನು ಕೇಳ್ತೀನಿ, ಇದು ಯಾವ ರೂಲ್ ಸರ್, ಈ ದೇಶದಲ್ಲಿ ಕಾನೂನು ಇದೆಯಾ, ಕಾಯ್ದೆ ಇದೆಯಾ, ಪ್ರೊಸೀಜರ್ ಫಾಲೋ ಮಾಡಿ ಅಂತೀನಿ. ಒಪ್ಪಲ್ಲ. ಆಮೇಲೆ ಒಂದು ನೋಟಿಸ್ ಕೊಡ್ತಾರೆ ನನಗೆ, ಮುತ್ತಣ್ಣನ ತಂದು ಹಾಜರುಪಡಿಸು ಅಂತ. ಮೇಡಮ್, ಯಾವುದೇ ರೀತಿಲಿ ಒಬ್ಬ ಅರೆಸ್ಟ್ ವಾರೆಂಟ್ ಕೋರ್ಟ್ ಬಿಟ್ರೆ ಯಾವ ಅಧಿಕಾರಿಗೂ ಹೊರಡಿಸುವ ಅಧಿಕಾರ ಇಲ್ಲ. ಅದನ್ನ ಸುಧೀರ್ ರೆಡ್ಡಿ ಅವರಿಗೆ ನಾನು ರಿಟರ್ನ್ ನಲ್ಲಿ ಕೊಡ್ತೀನಿ. ನಿಮ್ಗೆ ಅರೆಸ್ಟ್ ವಾರೆಂಟ್ ಹೊರಡಿಸುವ ಅಧಿಕಾರ ಇಲ್ಲ, ಹಾಜರುಪಡಿಸು ಅಂದ್ರೆ ಅರೆಸ್ಟ್ ಮಾಡುದು. ಅದಕ್ಕಿಂತ ಮುಖ್ಯವಾಗಿ ಮುತ್ತಣ್ಣನ ಏನಕ್ಕೆ ತಂದು ಹಾಜರುಪಡಿಸ್ಬೇಕು ಅಂತ ನೀವು ಇಲ್ಲಿ ಬರ್ದಿಲ್ಲ.
ಯಾವ ಕಾರಣಕ್ಕೆ ಅಂತ ಬರ್ದಿಲ್ಲ. ಸುಮ್ಮನೆ ಹಾಜರುಪಡಿಸು ಅಂದ್ರೆ ಒಬ್ಬ ಆಫೀಸರ್ನ ನಾನೊಬ್ಬ SP ತಂದು ಹಾಜರುಪಡಿಸೋ ವಾರೆಂಟ್ ನೀವು ಇಶ್ಯೂ ಮಾಡಂಗಿಲ್ಲ ಅಂತ ಹೇಳ್ತೀನಿ. ಇದು ಸುಧೀರ್ ಕುಮಾರ್ ರೆಡ್ಡಿಗೆ ಕಾನೂನಿನ ಜ್ಞಾನ ಇಲ್ದೇನೆ ದಬ್ಬಾಳಿಕೆಯ ಸ್ವರೂಪದ ಒಂದು ದಾಖಲೆ. ಹೌದು. ಇದು ಈ ದೇಶದಲ್ಲಿ ಅವರೇ ಕಾನೂನು ಮಾಡೋರು ಅಂತ ತಿಳ್ಕೊಬಿಟ್ಟಿದ್ದಾರೆ. ಸೆಕೆಂಡ್ ಪಾಯಿಂಟ್, ಮೊನ್ನೆ ಮಂಗಳೂರಿನಲ್ಲಿ ಒಬ್ಬ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಒಬ್ಬ ಟ್ರಾಪ್ ಆಗ್ತಾರೆ. ಟ್ರ್ಯಾಪ್ ಆದ್ರೆ ಮೇಡಮ್, ಒಬ್ಬ ಟ್ರ್ಯಾಪ್ ಆದ್ರೆ ಅವ್ನ್ ಸಸ್ಪೆಂಡ್ ಮಾಡ್ಬೇಕು. ಅಲ್ಲಿ ನೋಡ್ತಾ ಇದ್ರು 3 ಪೊಲೀಸರು, ನೀವು ಅದನ್ನ ತಡೆದಿಲ್ಲ ಅಂತೇಳಿ ನೋಡಿದ್ರು. ನೋಡಿ ಮೇಡಮ್, ಮಂಗಳೂರಲ್ಲಿ ನೈತಿಕ ಪೊಲೀಸ್ಗಿರಿ ಮಾಡಬಾರ್ದು ಅಂತಾರೆ. ಈ 3 ಜನ ಪೊಲೀಸ್ನವರು ಇನ್ನೊಬ್ಬ ಪೊಲೀಸ್ ಮೇಲೆ ನೀನು ಅದು ಮಾಡ್ಬೇಡ, ಅದು ನೈತಿಕ ಪೊಲೀಸ್ಗಿರಿ. ಒಬ್ಬ ಸಮಾನ ರ್ಯಾಂಕ್ ಮೇಲಾಧಿಕಾರಿಗಳ ಕರಪ್ಷನ್, ಅವನ್ ದುಡ್ಡು ತಗೊಂತಾನೋ ಕರಪ್ಷನ್, ಇವ್ರಿಗೆ ಏನ್ ಗೊತ್ತಾ, ನೀವು ನೋಡಿದ್ರಿ ಅಂತ ಇವ್ರನ್ನ ಸಸ್ಪೆಂಡ್ ಮಾಡ್ತಾರೆ. ಅಂದ್ರೆ ಈ ದೇಶದಲ್ಲಿ ಕಾನೂನು ಕಾಯ್ದೆ ಏನೂ ಇಲ್ಲ ಸುಧೀರ್ ಕುಮಾರ್ ರೆಡ್ಡಿ ಅವರಿಗೆ. ಇದನ್ನ ನಾನು ಪ್ರೂವ್ ಮಾಡ್ತೀನಿ ಅಂತ ಹೇಳಿ, ಇದು ಒಂದಲ್ಲ, ಇನ್ನೂ 10-15 ಇದೆ. ಮೀಡಿಯಾದಲ್ಲಿ ಈಗ ಹೇಳೋದಿಲ್ಲ. ಇದು 2 ಮುತ್ತಣ್ಣ ಹೇಳಿದ್ರಿಂದ, ಅಲ್ಲಿ ಹಿರಿಯರಾದ ನಮ್ಮ ಮಾಲ್ಗತ್ತಿ ಸಾಹೇಬ್ರಿದ್ದಾರೆ, ಅವ್ರು ಹೇಳಿದ್ರಿಂದ ಇದನ್ನ ಹೇಳ್ದೆ ಬಿಟ್ರೆ ದಾಖಲೆ ಇನ್ನೂ ಇದಾವೆ. ಬರೀ ಸುಧೀರ್ ಕುಮಾರ್ ರೆಡ್ಡಿ ಅಲ್ಲ ಮೇಡಮ್, ತುಂಬಾ ಜನ ಇದ್ದಾರೆ ಅಂತ ನಾನು ಹೇಳಿದ್ದೀನಿ. ಅದಕ್ಕೆ ನಾನು ಅವಕಾಶ ಕೇಳಿದ್ ಯಾಕೆ ಅಂತಂದ್ರೆ, BJP ಅವರು, ನಾನು ಮುಖ್ಯಮಂತ್ರಿ ಮತ್ತು ಅವರಿಗೆ ಗೃಹ ಮಂತ್ರಿಗಳಿಗೆ ಯಾಕೆ ಕೇಳಿದೆ ಅಂದ್ರೆ, ಅವ್ರಿಗೆ ನಮ್ ಕಷ್ಟ ಅರ್ಥ ಆಗ್ಲಿ ಅಂತ. ನಿಜ. ಸಾಯ್ತಾ ಇರೋರು ನಮ್ಮ ಕನ್ನಡಿಗರು, ಅಂದ್ರೆ ಕನ್ನಡಿಗರು ಅಂದ್ರೆ ಸೆನ್ಸ್ ನಾವೆಲ್ಲರೂ ಕೆಳ ಅಧಿಕಾರಿಗಳು ಪೂರ್ತಿ 100% ಕನ್ನಡಿಗರೇ ಇರೋದು. ಹೌದು. ಮೇಲಾಧಿಕಾರಿಗಳು ಮಾತ್ರ ಬೇರೆ ರಾಜ್ಯದಿಂದ ಬಂದು ದಬ್ಬಾಳಿಕೆ ಮಾಡೋದು. ಅವ್ರು ಬರೋ ಸೇವೆ ಮಾಡ್ತೀನಿ ಅಂತ, ಕನ್ನಡಿಗರು ಸೇವೆ ಮಾಡ್ಲಿ. ಇವತ್ತು ಪೊಲೀಸರ ಪರಿಸ್ಥಿತಿ ಎಷ್ಟಿದೆ ಅಂದ್ರೆ ಮೇಡಮ್, ಒಬ್ಬ ಪೊಲೀಸ್ ಸತ್ರೆ ಜನರು ಸಾಮಾಜಿಕ ಜಾಲದಲ್ಲಿ ಸೆಲೆಬ್ರೇಟ್ ಮಾಡೋ ಪರಿಸ್ಥಿತಿ ಉಂಟಾಗಿದೆ. ನಿಜ ನಿಜ. ನಾನು ಮೊನ್ನೆ ಒಬ್ಬ DY ಇನ್ಸ್ಪೆಕ್ಟರ್ ಸಾಯ್ತಾನೆ ನೋಡ್ತೀನಿ, ಎಲ್ಲರೂ ಸೆಲೆಬ್ರೇಟ್ ಮಾಡ್ತಾರೆ. ಒಬ್ಬ ಕಾನ್ಸ್ಟೇಬಲ್ ದಾವಣಗೆರೆ ಟ್ರಾಫಿಕ್ ಸಾಯ್ತಾನೆ, ಈ ಸೋಷಿಯಲ್ ಮೀಡಿಯಾ ಸೆಲೆಬ್ರೇಟ್. ಅಂದ್ರೆ ಪೊಲೀಸರ ಬಗ್ಗೆ ಅಷ್ಟು ಕೆಟ್ಟದಾದ ಬಿಂಬನೆಗೆ ಕಾರಣ ಇವ್ರು ಏನ್ ಮಾಡ್ತಾ ಇದಾರೆ ಹಂಗಾದ್ರೆ? ಹೌದು. ನಾವಿರೋದು ಸಮಾಜ ಸೇವೆಗೆ ಅಥವಾ ಜನರ ಸೇವೆಗೆ. ಜನರೇ ನಮಗೆ ನಂಬದಿರುವಂತ ಪರಿಸ್ಥಿತಿ ಕ್ರಿಯೇಟ್ ಆಗಿದೆ ಅಂದ್ರೆ ಮೇಲಾಧಿಕಾರಿಗಳು ಏನಕ್ಕಿದ್ದಾರೆ? ನಿಜ. ಇದನ್ನ ಇವರೆಲ್ಲ ನೋಡೋದಿಲ್ವಾ? ಸಮಾಜ ನಮ್ಮನ್ನ ನಂಬದೇ ಇರುವ ಸ್ಥಿತಿಗೆ ತಲುಪಿದೆ. ಇವತ್ತು ನನಗೆ ದುಃಖ ಆಗ್ತಾ ಇರೋದು, ಒಬ್ಬ ಪೊಲೀಸ್ ಅವನ ಜೀವ ಮೇಡಮ್, ಅವನ್ ಸತ್ರೆ ಸಮಾಜ ಇವತ್ತು ಸೆಲೆಬ್ರೇಟ್ ಮಾಡ್ತಾ ಇದೆ. ಹೌದು. ಪೊಲೀಸರು ವ್ಯವಸ್ಥೆ ಇಲ್ಲಿವರೆಗೆ ಕೆಳಗೆ ಬಂದಿದೆ ಅಂದ್ರೆ ಮಾಲ್ಗತ್ತಿ ಸಾಹೇಬ್ರು ಹೇಳಿದ್ರು ಒಂದ್ ಪದ, ನಾನು ಹೇಳಿದ್ದು ಮಾಡು, ನಾನು ಹೇಳಿದ್ದೇ ಸತ್ಯ. ಇದು ಸಮಸ್ಯೆ ಇರೋದು ಮೇಡಮ್. ಸುಮಾರಿದಾವೆ, ಬಟ್ ನಮ್ಗೆ ಬೇಕಾಗಿರೋದು ಒಂದು ಬದಲಾವಣೆ. ಜನ ಪೊಲೀಸರು ನಂಬಬೇಕು, ಪೊಲೀಸರು ಜನ ಸೇವಕರು. ನಾವು ಜನರಿಗೆ, ನನಗೆ ಮೇಲಾಧಿಕಾರಿಗಳು ಗೌರವದಲ್ಲಿ ಮಾತಾಡಿದ್ರೆ ನಾನು ಕೆಳಗಿನವ್ರಿಗೆ ಗೌರವದಲ್ಲಿ ಮಾತಾಡ್ತೀನಿ, ಕೆಳಗಿನವನು ಜನರೊತ್ತಿಗೆ ಗೌರವದಲ್ಲಿ ಮಾತಾಡ್ತಾನೆ. ಹೌದು. ಇವರು ಮುತ್ತಣ್ಣವರಿಗೆ ಮಗನ ವಯಸ್ಸು ಕಾಲಿಗೆ ಬಿದ್ರೆ ದಾಟಾಚಿಕೆ ಅಂತ ಸಿಂಗ್ಯುಲರ್ ಅಲ್ಲಿ ಲೋಫರ್ ಆಗಿ ಬೈದ್ರೆ, ಮುತ್ತಣ್ಣ ಬಂದು ಯಾವ ಭಾಷೆನಲ್ಲಿ ಬೇರೆ ಸಾರ್ವಜನಿಕರಿಗೆ ಬೈಯಕ್ ಸಾಧ್ಯ? ನಿಜ. ಅದು ನಾನೇನು ಪಡಿತೀನೋ ನಾನು ಅದನ್ನ ಕೊಡ್ತಾ ಇದ್ದೀನಿ. ಹೌದು. ಸಮಾಜಕ್ಕಾಗುವ ದುರಂತ ಇದು ಮೇಡಮ್. ಇದ್ರ ಬಗ್ಗೆ ಸ್ವಲ್ಪ ಬದಲಾವಣೆ ಆಗ್ಬೇಕು ಅನ್ನೋದು ನನ್ನ ಆಸೆ. ಅದಕ್ಕೆ ಎಲ್ಲಾ ಸಮಸ್ಯೆಗಳು ಮೇಲಿಂದನೇ ಬದಲಾವಣೆ ಆಗ್ಬೇಕು. ಈಗ ನಮ್ಮ ಮಾಲ್ಗತ್ತಿ ಸಾಹೇಬ್ರೆ ಹೇಳಿದ್ರು, ಅವರು ನಮ್ಮಿಂದ ಹೋದವರು, ಮಧ್ಯದಲ್ಲಿ ನಿಂತವರು, ತುಂಬಾ ವರ್ಷ SP ಆಗಿ DCP ಆಗಿ ಕೆಲಸ ಮಾಡಿದ್ದಾರೆ. ಅವರಿಂದ ಅವ್ರ ಬಗ್ಗೆ ಒಬ್ರಾರು ಏನಾರು ಅಡ್ಡ ಮಾತಾಡ್ತಾರ? ಯಾಕೆ ಮಾತಾಡಲ್ಲ? ಅವ್ರಿಗೆ ಕಷ್ಟ ಸುಖ ಗೊತ್ತುಂಟು, ಕನ್ನಡಿಗರು. ಆದ್ರೆ ಇಲ್ಲಿಂದ ಈ ಮಣ್ಣಿನ ಗುಣ ಗೊತ್ತುಂಟು. ನಾನು ಅವ್ರ ಹತ್ರ ಕೆಲಸ ಮಾಡಿಲ್ಲ, ನಾನು ಅವ್ರ ಬಗ್ಗೆ ತುಂಬಾ ಕೇಳಿದ್ದೀನಿ. ಉತ್ತಮ ಅಧಿಕಾರಿಗಳು, ಅವರು ಮಾನವೀಯತೆ ಇದ್ದವರು ಅಂತ. ಇವ್ರಿಗೂ ಮಾನವತೆ ಇಲ್ಲ ಅಂತ ಅಲ್ಲ, ಇವರು ದರ್ಪ ದುರಹಂಕಾರಗಳು ಯಾಕೆ ಬೇಕು ಮೇಡಮ್? ಕೆಲ್ಸಕ್ಕೆ ಬಂದಿರಿ, ಸಾರ್ವಜನಿಕರಿಗೆ ಕೆಲಸ ಮಾಡೋಣ, ರಿಟೈರ್ಡ್ ಆಗಿ ನೆಮ್ಮದಿಲಿ ಇರೋಣ. ಇನ್ನು ಸುಧೀರ್ ಕುಮಾರ್ ರೆಡ್ಡಿ ಅವ್ರ ಬಗ್ಗೆ ತುಂಬಾ ಮಾಹಿತಿ ಇದೆ ಮೇಡಮ್, ಅದನ್ನ ನಾನೀಗ ಹೇಳೋದಿಲ್ಲ. DG ಅವ್ರು ಕರೆದ್ರೆ ಅವ್ರಿಗೆ ಕೊಡ್ತೀನಿ, ಇಲ್ದ್ರೆ ಹೋಮ್ ಮಿನಿಸ್ಟರ್ ಕರೆದ್ರೆ ಕೊಡ್ತೀನಿ. ಯಾರು ಕೊಡದಿದ್ರೆ ಇನ್ನೊಂದಿನ ತಮಗೆ ಕೊಡ್ತೀನಿ. ಈ ಹಂತದಲ್ಲಿ ಕೊಡಕ್ಕಾಗಲ್ಲ. ಮಾಲ್ಗತ್ತಿ ಸರ್ ಏನಾದ್ರೂ ಕೇಳೋದಿದ್ಯಾ, ಅಥವಾ ಮಾಲ್ಗತ್ತಿ ಸರ್ ನೀವೇನಾದ್ರೂ ಅವ್ರ ಹತ್ರ ಮಾತಾಡ್ತೀರಾ? ವೆರಿ ಗುಡ್ ಆಫೀಸರ್, ಒಳ್ಳೆ ಕೆಲಸ ಮಾಡಿದ್ದಾರೆ, ಒಳ್ಳೆ ಹೆಸರು ಮಾಡಿದ್ದಾರೆ ಇಲಾಖೆಯಲ್ಲಿ. ದೇವರವ್ರು ಒಳ್ಳೇದ್ ಮಾಡ್ಲಿ. ಅದೇನಾಗ್ತದೆ, ಈಗ ಸಬ್ ಇನ್ಸ್ಪೆಕ್ಟರ್ ಇಂದ SP ರ್ಯಾಂಕ್ ಬರ್ಬೇಕಾದ್ರೆ 38 ವರ್ಷ ಸರ್ವಿಸ್ ಮಾಡಿರ್ತೀವಿ.
ಈಗೂ ಅದೇ ಲ್ಯಾಂಗ್ವೇಜು ಅದೇ ಭಾಷೆನೇ ಎಸ್ ಪಿ ಆದ್ಮೇಲೆ ಅದನ್ನೇ ಇಲ್ಲಿ ಟ್ರೀಟ್ ಮಾಡೋದು ಅಂತಂದ್ರೆ ಅದು ಭಯಂಕರ ಬೇಜಾರಾಗ್ತದೆ ಮನುಷ್ಯನಿಗೆ. ಬಹಳ ಮಾನಸಿಕವಾಗಿ ನಮಗೆ ಕುಗ್ಗಿ ಬಿಡ್ತೇವೆ. ದೇ ವಿಲ್ ಟ್ರೀಟ್ ಆಸ್ ಎ ಇನ್ನೂ ಹಾಗೆ ಸಬ್ ಇನ್ಸ್ಪೆಕ್ಟರ್ ಹಂಗೆ ಟ್ರೀಟ್ ಮಾಡೋದು. ಅವ್ನು ಎಸ್ ಪಿ ಆದ್ರೇನು DIG ಆದ್ರೇನು ಅದೇ ತರ ಬಿಹೇವ್ ಮಾಡೋದು. ಸೊ ಈ ತರ ಆದ ಕೂಡಲೇ ಮನಸ್ಸಿಗೆ ಬಹಳ ನೋವಾಗ್ತದೆ. ಆಮೇಲೆ ಇನ್ನೇನು ನಾವೇ DIG ಆಗೋದ IG ಆಗೋದ ಒಮ್ಮೆ ಹೊಳೆ ಜಾಡಿಸ್ತೇವೆ. ಅದು ರಿಪ್ರಿಕೇಶನ್ ಆಗಿ ಹೋಗಿ ಮ್ಯಾಗ ಅವ್ರಿಗಿರು ಹೇಳ್ತಾರೆ. ಅದು ನಮ್ಮಲ್ಲಿ ಏನಿದೆ, ಯಾರಿಗೆ ಹಿಂದೆ ತಾಕತ್ತಿದೆ, ಬ್ಯಾಕಿಂಗ್ ಯಾರಿದೆ, ಅವ್ರಿಗೆ ಯಾವನೂ ಮಗ ಯಾರ ಅಡ್ಡಿನೂ ಮಾಡೋದಿಲ್ಲ, ಏನೂ ಮುಟ್ಟಕ್ ಹೋಗುದಿಲ್ಲ. ಯಾವ ಪಾಪದ್ದಿರ್ತಾವಲ್ಲ ಹಿಂದೆ ಮುಂದೆ ಇರ್ಲಾರ್ದು ಅಂತವಕ್ಕೆ ಇವು ಗಂಟುಗಳು ಬಿದ್ದು ಅವ್ರಿಗೆ ತೊಂದರೆ ಕೊಡೋದು. ಇವ್ರಿಗೆ ಒಳ್ಳೆ ಮಾಡೋ ತಾಕತ್ತೂ ಇಲ್ಲ. ಒಂದು ಪೋಸ್ಟಿಂಗ್, ಒಬ್ಬ ಕಾನ್ಸ್ಟೇಬಲ್ ಪೋಸ್ಟಿಂಗ್ ಮಾಡುವಂತ ಯೋಗ್ಯತೆ ಇವ್ರಿಗೆ ಇರುವುದಿಲ್ಲ. ಅದಕ್ಕೂ ರಾಜಕೀಯ ಇನ್ಫ್ಲೂಯೆನ್ಸ್ ಆಗಬೇಕು. ಬಟ್ ಆಕ್ಷನ್ ತಗೊಳ್ಳಿಕ್ಕೆ ಸಡನ್ ಆಗಿ ಆಕ್ಷನ್ ತಗೋತಾರೆ. ಸಸ್ಪೆಂಡು, ಏನು ಯಾವುದು ಇದು ಏನು ಬೆಲ್ಲ ಅಲ್ಲಿ ಓಡಿಸೋದು, ಓಡಿಯಿಂದ ಅಲ್ಲಿ ಇಲ್ಲಿಂದ ಹಿಡಿದು ಅಲ್ಲಿ ಗುಲ್ಬರ್ಗ ಹಾಕು, ರಾಯಚೂರಿಗೆ ಹಾಕು, ಎಲ್ಲಿ ನೀರಿಲ್ಲದಲ್ಲಿ ಪೋಸ್ಟಿಂಗ್ ಕೊಡಿಸ್ತಾರೆ. ಸೊ ಈ ಥರ ಒಬ್ಬ ರೈಲ್ವೆ SP ಇದ್ದಾಗೆ ಅವ್ನು ಥ್ರೂಔಟ್ ಸ್ಟೇಟ್ ಇರ್ತಿತ್ತು. ಇಲ್ಲಿ ಹಾಕಿದ್ರೆ ಮೈಸೂರು ಅವನಿಗೆ ತಗೊಂಡೋಗಿ ಗುಲ್ಬರ್ಗ ಹಾಕೋದು. ನೋಡಿ ಹೇಗೆ ಎಷ್ಟು ಹರಾಸ್ಮೆಂಟ್ ಇದೆ. ಅದು ಹಾಕದಲ್ಲಿ ಹೋಗ್ಬೇಕಪ್ಪ, ಹೌದು ಹಾಕ್ಬೇಕಲ್ಲಿ ಹೋಗ್ಬೇಕು. ಎದಕ್ಕೆ ಹೋಗ್ಬೇಕು? ಕಾನ್ಸ್ಟೇಬಲ್ ಇದ್ದವನಿಗೆ ಅವ್ನಿಗೆ ಸಂಬಳ ಏನು, ಅವ್ನು ಇದೇನು, ಅವ್ನು ಏನು ಸಂಸಾರ, ಮಕ್ಕಳು ಗಿಕ್ಕಳು ಎಲ್ಲ ಸೆಟ್ಲ್ ಆಗಿರ್ತಾರೆ, ಎಲ್ಲ ಮಾಡಿರ್ತಾರೆ. ಇಡೀ ತಗೊಂಡು ಹೋಗಿ ಅಲ್ಲಿ ಹಾಕಿದ್ರೆ ಏನ್ ಮಾಡ್ಬೇಕು ಅವನು? ಅಲ್ಲಿಯವರು ಇರ್ತಾರೆ, ಅಲ್ಲಿ ಕೆಲಸ ಮಾಡ್ಲಿಕ್ಕೆ ಅಲ್ಲಿಯವರೇ ಇರ್ತಾರೆ, ಅಲ್ಲಿ ಅಪಾಯಿಂಟ್ಮೆಂಟ್ ಆಗಿರ್ತಾರೆ, ಅಲ್ಲಿ ಮಾಡ್ತಿರ್ತಾರೆ. ಉದ್ದೇಶಪೂರ್ವಕವಾಗಿ ಹರಾಸ್ಮೆಂಟ್ ಮಾಡಿ ಇವ್ರಿಗೆ ಏನಾದ್ರು ಅವ್ನ ವಿರುದ್ಧ ಕೋರ್ಟಿಗೆ ಹೋದ್ರೆ, ಓಹ್ ನನ್ನ ಆರ್ಡರ್ ವಿರುದ್ಧ ಕೋರ್ಟಿಗೆ ಹೋದೆ ನೀನು, ಮತ್ತೆ ಅವನ ಮೇಲೆ ಆಕ್ಷನ್. ಕೋರ್ಟಿಗೆ ಹೋದ್ರೂ ಆಕ್ಷನ್, ಒಂದು ರಿಪೋರ್ಟ್ ಕೊಟ್ಟರು ಆಕ್ಷನ್. ಇವಿಡೀ ಕಾಶಿ ಅವ್ರಿಗೆ ಏನು ರಿಪೋರ್ಟ್ ಕೊಟ್ಟರು ಅವ್ರಿಗೆ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಈಸ್ SP, ಗೌರ್ಮೆಂಟ್ ಹ್ಯಾಸ್ ಟು ಟೇಕ್ ಆಕ್ಷನ್, ಆ ಮಾತು ಬೇರೆ. ಬಟ್ ಉಳಿದ ಡೈರೆಕ್ಟ್ ಆಗಿ ಏನು ಇದು ಇದ್ದಾಗೆ ಇನ್ಸ್ಪೆಕ್ಟ್ರು ಸಬ್ ಇನ್ಸ್ಪೆಕ್ಟ್ರು ಇದ್ದಾಗೆ ಬಹಳ ಸಡನ್ ಆಗಿ ಆಕ್ಷನ್ ತಗೋತಾರೆ. ಏನು ಮುಲಾಜೆ ಇಲ್ಲ, ಕಣ್ಣು ಮುಚ್ಚಿ ಅವನ ಮನಸ್ಸಿನಾಗ ಏನು ಬರ್ತದೆ ಅದನ್ನು ಮಾಡೋದು. ಈ ಥರ ಹರಾಸ್ಮೆಂಟು, ದಬ್ಬಾಳಿಕೆ ಅದು ನಮ್ಮಲ್ಲಿ ನಿರಂತರವಾಗಿ ಇದೆ. ಅದು ಮುಂದೆ ನಡೀತಾ ಇದೆ. ಯಾಕಂದ್ರೆ ಅವ್ರಿಗೆ ಒಬ್ಬ SP ಇದ್ದವನು DG ವರೆಗೂ ಅವ್ರು ದೇ ಹಾವ್ ದೇರ್ ಓನ್ ಸೋರ್ಸಸ್. IPS ಅನ್ನು ಬಿಟ್ಟು ಕೊಡೋದಿಲ್ಲ. ಅವ್ರು ಕರೆದು ಬರೀ ವಾರ್ ಮಾಡ್ತಾ ಇರುತ್ತೆ. ಅವ್ರ ಮೇಲೆ ಯಾವ ಆಕ್ಷನ್ ಆಗಿಲ್ಲ, ಇನ್ನೋವರೆಗೆ ಯಾವ IPS ಸಸ್ಪೆಂಡ್ ಆಗಿಲ್ಲ, ಯಾವ ಮೇಲೆ ಆಕ್ಷನ್ ಆಗಿಲ್ಲ. ಎಸ್ ಸರ್, ಕಾಶಿನಾಥ್ ಸರ್, ನಿಮ್ಮ ಹೋರಾಟ ಏನಿದೆ ಇದಕ್ಕೆ ಜಯ ಸಿಗ್ಲಿ. ಹಾಗೇನೆ ನಮ್ಮ ರಾಜ್ ನ್ಯೂಸ್ ಕೂಡ ನಿಮ್ಮ ಪರವಾಗಿ ಯಾವಾಗ್ಲೂ ಕೂಡ ನಿಮ್ಗೆ ನ್ಯಾಯ ಸಿಗ್ಲಿ ಅನ್ನೋದಕ್ಕೆ ನಮ್ಮ ಹೋರಾಟ ಕೂಡ ಅದೇ ಮಟ್ಟಿಗೆ ಇರುತ್ತೆ ಸರ್. ನಿಮ್ಮ ಹೋರಾಟಕ್ಕೆ ಜಯ ಸಿಗ್ಲಿ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್ ನಮ್ಮೊಂದಿಗೆ ಮಾತನಾಡೋದಕ್ಕಾಗಿ. ನಮಸ್ತೆ ಮೇಡಮ್. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಸರ್ ನಿಜವಾಗ್ಲೂ ಕೂಡ ಇವಾಗ PSI ಅಂತ ಅಥವಾ ಏನು IPS ಇಂಡಿಯನ್ ಪೊಲೀಸ್ ಸರ್ವಿಸ್ ಅಂತ ಇರುವಂತದ್ದು ಸರ್ವಾಧಿಕಾರಿ ಅಂತ ಇವ್ರು ಚೇಂಜ್ ಮಾಡ್ಕೊಂಡ್ಬಿಟ್ಟಿದಾರ ಎಸ್ ಅನ್ನೋ ಲೆಟರ್ನ ಅಂತ ಒಂದು ಪ್ರಶ್ನೆ ಮೂಡುತ್ತೆ. ಯಾವಾಗ ಆಗಿದೆ ಮೇಡಮ್, ಎಂದೋ ಆಗಿದೆ, ಅದು ಚೇಂಜ್ ಮಾಡ್ಕೊಳ್ಳೋಕೆ. ಇದೆಲ್ಲ ಕೇಳ್ತಾ ಇದ್ರೆ ಬಹಳಷ್ಟು ಹರಾಸ್ಮೆಂಟ್ ಮಾಡ್ತಾರೆ. ಒಂಚೂರು ಸ್ವಲ್ಪ ಅವನಿಗೆ ಅಗೇನೆಸ್ಟ್ ಆಗಿ ಮಾತಾಡಿದ್ರೆ ಮುಗೋದ್ ಬೆನ್ನ ಹತ್ ಬಿಡ್ತಾನೆ. ಸರಿ ಸರ್, ನಮ್ ಗಿರೀಶ್ ಸರ್ ಏನ್ ಹೇಳ್ತಾರೆ ಇಷ್ಟು ಕೇಳಿಸ್ಕೊಂಡ್ರಿ ಸರ್. ಕನ್ನಡ ಅಂದ ತಕ್ಷಣ ನೀವು ಎಷ್ಟು ಅಂದ್ರೆ ನಿಮ್ಮ ಒಳಗೆ ಬಂದ್ಬಿಡುತ್ತೆ ಅದು ಹೋರಾಟ ಅನ್ನುವಂಥದ್ದು. ಕೇಳಿದಾಗ ಏನ್ ಅನ್ಸುತ್ತೆ ಸರ್? ನೋಡಿ, ಸಾಮಾನ್ಯವಾಗಿ ಪೊಲೀಸರು ಕುಂದುಕೊರತೆಗಳನ್ನ ಹೇಳ್ಕೊಂಡು ಸಾರ್ವಜನಿಕವಾಗಿ ಬರಬಾರ್ದು ಮೊದಲನೇದಾಗಿ. ಯಾಕಂದ್ರೆ ತಂದೆ ತಾಯಿ ಮಕ್ಕಳ ಹತ್ರ ಹೋಗಿ ಕಷ್ಟ ಸುಖ ಹೇಳ್ಕೊಂಡ್ರೆ ಹೇಗಿರುತ್ತೆ ಆ ರೀತಿ ಆಗುತ್ತೆ ಪೊಲೀಸರ ವ್ಯವಸ್ಥೆ. ಅದು ಸುಧಾರಿಸಕ್ಕಂಥ ವ್ಯವಸ್ಥೆ ಯಾರು ಮಾಡಬೇಕು? ಸರ್ಕಾರಗಳು, ಸಂಬಂಧಪಟ್ಟಂಥ ಮಂತ್ರಿಗಳು ಮಾಡಬೇಕು. ಆಮೇಲೆ ಇಡೀ ದೇಶದಲ್ಲಿ ಯಾವುದೇ ರಾಜ್ಯಕ್ಕೆ ಹೋಗಿ ನೀವು ಸಮೀಕ್ಷೆ ಮಾಡಿ, ಬಸವರಾಜ ಮಾಲ್ಗತ್ತಿ ಸರ್ ಚೆನ್ನಾಗಿ ಗೊತ್ತು, ನಾವು ಹೆಸರು ಹೇಳ್ತಾ ಬರ್ತೀವಿ. KVR ಟ್ಯಾಗೋರ್, ಬಿಪಿನ್ ಗೋಪಾಲಕೃಷ್ಣ, ಸುಶಾಂತ್ ಮಹಾಪಾತ್ರ, ಅಜಯ್ ಕುಮಾರ್ ಸಿಂಗ್, ರೇವಣ್ ಸಿದ್ದಯ್ಯ, ಮತ್ತು ಶಂಕರ್ ಬಿದ್ರಿ ಸರ್, ಅಚ್ಯುತ್ ರಾವ್, ಮತ್ತು ನಂಜುಂಡೇಗೌಡರು, UD ಕೃಷ್ಣಕುಮಾರು, ಮತ್ತು ಬಸವರಾಜ ನಮ್ಮ ಅಶೋಕ್ ಕುಮಾರು, BK ಶಿವರಾಮಣ್ಣ, J ಭಾವ, ಆಮೇಲೆ ಅಬ್ದುಲ್ ಅಜೀಮು, KP ಭೀಮಯ್ಯ, ಇವರೆಲ್ಲರೂ ಏನು ಗೊತ್ತಾ, ಇಡೀ ಬೆಂಗಳೂರಿನ ಅದ್ಭುತ ಇಟ್ಟರ್ತಕ್ಕ ಅಧಿಕಾರಿಗಳು. IPS ಆಫೀಸರ್, AC ಆಫೀಸರ್, AC ಹಾಕೊಂಡು ಒಳಗೆ ಕೂತಿರ್ತಾರೆ. ಒಬ್ಬರ ರಸ್ತೆಗೆ ಬಂದಿಲ್ಲ. ನಾವೇ ಬಾಟ್ಲು ಹೊಡೆದಾಗ, ಗಾಜು ಹೊಡೆದಾಗ ಒದೆ ಬಿದ್ದಂತ ಪೊಲೀಸರಿಗೆ ವಿನ ಯಾವೊಬ್ಬ IPS ಆಫೀಸರ್ಗೂ ಬಿದ್ದಿಲ್ಲ. ಅದನ್ನು ನಾನು ನೇರವಾಗಿ ಹೇಳ್ತಾ ಇದ್ದೀನಿ. ಏನಂತಂದರೆ KSPS, IPS ಏನಾಗಿದೆ, 2 ವರ್ಗ ಆಗಿದೆ. ಇತ್ತೀಚಿನ ದಿನಗಳಲ್ಲಿ ಇದು ಸರ್ಕಾರದ ದೌರ್ಬಲ್ಯ ಅಥವಾ ಸರ್ಕಾರದ ವಿಫಲಗಳಂತ ಹೇಳಬಲ್ಲೆ. ನಿರ್ದಾಕ್ಷಿಣ್ಯವಾಗಿ ಅಧಿಕಾರಿ ಒಬ್ಬ ಯಾರಾದರೂ ತಪ್ಪು ಮಾಡಿದ್ರೆ ಅವ್ರನ್ನ ಫಸ್ಟು ರಜೆಯಲ್ಲಿಟ್ಟು ತನಿಖೆ ಮಾಡಿ ಅವ್ರನ್ನ ಮುಂದುವರಿಸಬೇಕು.
ನಾನು ಇವಾಗ ಇತ್ತೀಚೆಗೆ ಆದಂಥ ಘಟನೆ ಬಗ್ಗೆ ಹೇಳ್ತೀನಿ. RCBನಲ್ಲಿ ಸತ್ತಂಥ ಜನಗಳು ಹೌದು. ಯಾರು ಕಾರಣ ಅಂತ ಅಂದ್ಬಿಟ್ಟು ಇಡೀ ಸಮಾಜ ಮತ್ತು ಸಾರ್ವಜನಿಕರಿಗೆ ಗೊತ್ತು. ಸಸ್ಪೆಂಡ್ ಆಗಿದ್ದಾರೋ, ಗಿರೀಶ್ ಸಸ್ಪೆಂಡ್ ಆದರು, ಶೇಖರ್ ಸಸ್ಪೆಂಡ್ ಆದರು, ಬಾಲಕೃಷ್ಣ ಸಸ್ಪೆಂಡ್ ಆದರು. ಯಾರಾದರೂ ಮಂತ್ರಿನ ರಾಜೀನಾಮೆ ಕೊಡಿಸಿದ್ರಾ? ಇಲ್ಲ. 11 ಜನ ಸತ್ತವ್ರಿಗೆ ಫೋಟೋ ಇಟ್ಬಿಟ್ಟು RCBನಲ್ಲಿ ಮ್ಯಾಚ್ ಆಡೋದಕ್ಕೆ ಬಿಟ್ಟರು. ನಿಜ. ಮತ್ತು ಯಾವಾಗ್ಲೂ ನಾನೇನು ಹೇಳ್ತೀನಿ, ಹೊರಗಡೆ ರಾಜ್ಯದಿಂದ ಬಂದಿರತಕ್ಕಂಥ ಅತಿ ಹೆಚ್ಚಾಗಿ ಕರ್ನಾಟಕದಲ್ಲೇ ಬಿಟ್ಟರೆ ಬೇರೆ ಯಾವ ರಾಜ್ಯದಲ್ಲೂ, ಭಾರತದ ಯಾವುದೇ ರಾಜ್ಯದಲ್ಲಿ ಆ ರಾಜ್ಯಗಳ ಉನ್ನತ ಅಧಿಕಾರಿಗಳು ಮಾತ್ರ ಇರ್ತಾರೆ ವಿನ ನಮ್ಮ ರಾಜ್ಯ ಏನಾಗಿದೆ ಅಂತಂದ್ರೆ ನಮ್ದು ಒಂಥರ ಗೋಮಾಳ ಆಗ್ಬಿಟ್ಟಿದೆ ಕರ್ನಾಟಕ. ಆಮೇಲೆ ಮಾತಾಡಿದ್ರೆ ಏನು ಗೊತ್ತಾ, ನನಗೆ ಅಮಿತ್ ಶಾ ಗೊತ್ತು, ನಮ್ಗೆ ಮೋದಿ ಗೊತ್ತು, ಮತ್ತು ಇನ್ನೊಬ್ರು ಗೊತ್ತು, ಮತ್ತು ನನಗೆ ಯಡಿಯೂರಪ್ಪ ಗೊತ್ತು, ಸಿದ್ದರಾಮಯ್ಯ ಗೊತ್ತು, DK ಶಿವಕುಮಾರ್ ಗೊತ್ತು. ಈ ಥರ ಮಾತಾಡ್ತಾ ಇದ್ದರೆ ಪೊಲೀಸ್ ಅಧಿಕಾರಿಗಳಿಗೆ, ಸಾರ್ವಜನಿಕರಿಗೆ ಸೇವೆ ಮಾಡ್ತಕ್ಕಂಥ ಅವ್ರನ್ನ ನಾವು ಹೊರಗಡೆ ಪೊಲೀಸರನ್ನ ನಂಬಿಟ್ಟೆ ನಾವು ಜೀವನ ಮಾಡೋದು, ನಿದ್ರೆ ಮಾಡೋದು, ಮಲಗೋದು. ಮನೆಗೆ ಒಂದು ಹಾವು ಬಂದರೆ ಪೊಲೀಸರನ್ನೇ ಕರೆಯೋದು ನಾವು. ಕಳ್ಳ ಬೇಡ, ಬರೀ ಹಾವು ಬಂದರೂ ಸಹ ಪೊಲೀಸರನ್ನೇ ಕರೆಯೋದು. ಈ ಪರಿಸ್ಥಿತಿ ಬದುಕ್ತಾ ಇರಬೇಕಾದ್ರೆ ಪೊಲೀಸರೇ ಈ ರೀತಿ ಇದು ಮಾಡ್ತಾ ಇದ್ದಾಗ ನೋವಾಗುತ್ತೆ. ಯಾಕಂದರೆ ಪೊಲೀಸರು ಬಂದು ಶ್ರೀನಿವಾಸ್ ನೋಡಿದ್ರೆ ಅವನದೊಂದು ಅವರು ಸ್ನೇಹಿತರೆ, ಅವರು ಎಚ್ಚರಿಕೆ ತೋರಿಸ್ತಾ ಇದ್ದಾರೆ. ನಿನ್ನೆ ನಾನು ಅದನ್ನು ನೋಡಿದೆ, ಗಾಳಿ ಬರ್ತಾ ಇದೆ 2 ಸತಿ ತೋರಿಸ್ತಾರೆ ಫ್ಯಾನ್. ಅಂದರೆ ಮುಂದಿನ ದಿನಗಳಲ್ಲಿ ನಾನು ಏನಾದರೂ ಆತ್ಮಹತ್ಯೆ ಮಾಡಿಕೊಂಡ್ರೆ ಈ ಅಧಿಕಾರಿಗಳೇ ಕಾರಣ ಅನ್ನೋ ರೀತಿ. ಅಂದರೆ ಒಬ್ಬ ಸರ್ಕಲ್ ಇನ್ಸ್ಪೆಕ್ಟರ್ಗೆ ಆ ಪರಿಸ್ಥಿತಿ ಅಂತಂದರೆ ಪೊಲೀಸ್ ಕಾನ್ಸ್ಟೇಬಲ್ ಗತಿ ಏನಾಗಬೇಕು, ಹೆಡ್ ಕಾನ್ಸ್ಟೇಬಲ್ ಗತಿ ಏನಾಗಬೇಕು, ಮತ್ತು ASIಗಳು ಮತ್ತು ಸಬ್ ಇನ್ಸ್ಪೆಕ್ಟರ್ಗಳು ಎಷ್ಟು ಕಷ್ಟ ಇದೆ ಅಂತ. 10 ವರ್ಷ ಒಬ್ಬೊಬ್ಬರನ್ನ ಬೆಂಗಳೂರು ಸಿಟಿ ಬಿಟ್ಟೋಗಲ್ಲ. ತಾಯಿ ತಂದೆ ಒಂದು ಕಡೆ, ಮಗ ಒಂದು ಕಡೆ, ಗಂಡ ಒಂದು ಕಡೆ, ಹೆಂಡತಿ ಒಂದು ಕಡೆ. ಈ ಹೆಡ್ ಕಾನ್ಸ್ಟೇಬಲ್ಲು, ASI, ಸಬ್ ಇನ್ಸ್ಪೆಕ್ಟರ್ ಇವ್ರುಗಳಿಗೆಲ್ಲ ಯಾವ ರೀತಿ ಅಂತ ಹೇಳಿದ್ರೆ ಬ್ರಿಟಿಷ್ ಕಾಲದಲ್ಲಿ ಏನು ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರನ್ನ ಯಾವ ರೀತಿ ನೋಡ್ತಾ ಇದ್ರು ಆ ರೀತಿ ಪೊಲೀಸರನ್ನ ನೋಡ್ತಾ ಇದ್ದಾರೆ ಅಧಿಕಾರಿಗಳು, IPS ಅಧಿಕಾರಿಗಳು. ಆಮೇಲೆ IPS ಅಧಿಕಾರಿಗಳು ಬಾಗಲ್ ಬಿಟ್ಟು ಆಚೆ ಬರೋದಿಲ್ಲ. ಹೌದು, ಆಯ್ತಾ? ನಾನು ಹೇಳ್ತಾ ಬಿಡ್ತೀನಿ, KVK ರೆಡ್ಡಿ ಇವರು, BNS ರೆಡ್ಡಿ ಅವರು ಇದ್ರು, ಬಿಪಿನ್ ಗೋಪಾಲ್ ಸಾಹೇಬರು ಯಾವ ಥರ ಕೆಲಸ ಮಾಡಿದ್ರು. ನಮ್ಮ ಇವರು ಭಾಸ್ಕರ್ ರಾವ್, ಅಜಯ್ ಕುಮಾರ್ ಸಿಂಗ್ ಅವರು, ಭಾಸ್ಕರ್ ರಾವ್ ಅವರೆಲ್ಲ ಕೊರೋನಾ ಟೈಮಲ್ಲಿ ಯಾವ ಥರ ಕೆಲಸ ಮಾಡಿದ್ರು. ಏನಕ್ಕೆ ಅವ್ರು ನೆನೆಸ್ಕೊ ಸಾಂಗ್ಲೇನ್ ಅವರೆಲ್ಲ ಯಾಕೆ ಜ್ಞಾಪಿಸ್ಕೊತೀವಿ ಅಂತ ಹೇಳಿದ್ರೆ, ನಾನು ಇವರೆಲ್ಲರ ಹೆಸರು ಏನಕ್ಕೆ ಜ್ಞಾಪಕ ಬರ್ತೇನೆ, ಯಾರ್ಯಾರು ಒಳ್ಳೊಳ್ಳೆ ಕೆಲಸ ಮಾಡ್ತಾರೆ ಅವ್ರ ಹೆಸರು ನೆನಪಿರುತ್ತೆ. ಆಮೇಲೆ ನಾವು ಅವ್ರ ಜೊತೆಯಲ್ಲಿ ಹೊಡೆದಾಡಿ ಕಿತ್ತಾಡಿ, ಯಾಕಂದರೆ ಕನ್ನಡ ಚಳವಳಿಯನ್ನು ಅವರು ಆವಾಗಿನ ಕಾಲಕ್ಕೇ ಈ ಸರ್ಕಾರಗಳು ಮತ್ತು ರಾಜಕಾರಣಿಗಳು ಏನು ಹಿಂದೆ 83, 84, 85ರಲ್ಲಿ ಈ ವಿದ್ಯಾರ್ಥಿ ಸಂಘಟನೆ ಹೊಡೆದ್ರಲ್ಲ, ರಾಮಕೃಷ್ಣ ಹೆಗಡೆ ಮುಖ್ಯಮಂತ್ರಿ ಆಗಿದ್ದಂಥ ಸಮಯದಲ್ವಾ ಸರ್, ಆವಾಗ ಹೊಡೆದು ವಿದ್ಯಾರ್ಥಿ ಸಂಘಟನೆ ಹೊಡೆದಾಗೆ ಕನ್ನಡ ಚಳವಳಿನೂ ಹೊಡಿಬೇಕು ಅಂತ ಮಾಡ್ಕೊಂಡಿದ್ರು. ಏನೋ ದೇವರದೆಯಿಂದ ವಾಟಾಳ್ ನಾಗರಾಜ್ ಅವರು ಗಟ್ಟಿಯಾಗಿ ನಿಂತಿದ್ದರಿಂದ ಇವತ್ತು ಏನಾದರೂ ನಮಗೆ ಕನ್ನಡ ಚಳವಳಿ ಶೈಲಿ ಆಗಿಲ್ಲ ಹಾಕೊಂಡು ಓಡಾಡ್ತಾ ಇದ್ದೀವಿ. ಪೊಲೀಸದ್ದು ಸ್ವಲ್ಪ ನಾವು ಎದುರುಗಡೆ ಮಾತಾಡೋ ಪರಿಸ್ಥಿತಿ ತಂದ್ಕೊಂಡಿದ್ದೀವಿ. ಇವತ್ತೇನಾಗಿದೆ ನಮ್ಮ ಕರ್ನಾಟಕದಲ್ಲಿ ಅಂತ ಹೇಳಿದ್ರೆ, ನಾನು ಇವಾಗ ಔರಾದ್ ಕರಾವಳಿ ಬಗ್ಗೆನೂ ಮಾತಾಡಿದ್ವಿ, ನಾವು ಗಲಾಟೆ ಮಾಡಿದ್ವಿ, ಕೇಸ್ ಹಾಕ್ಸ್ಕೊಂಡಿದ್ವಿ, ಪೊಲೀಸರೇ ಕೇಸ್ ಹಾಕಿದ್ದಾರೆ. ಇದಿಲ್ಲ, ಯಾಕಂದರೆ ಉದ್ದೇಶಪೂರ್ವಕವಾಗಿ ಹೇಳಿದ್ದಾರೆ. ವಿಧಾನಸೌಧ ಶಶಿಧರ್ ಅಂತ ಹೇಳ್ಬಿಟ್ಟು ಔರಾದ್ ಕರಾವಳಿನ ಹೋರಾಟ ಮಾಡ್ತೀನಿ ಅಂತ ಶಶಿಧರ್ ಬಂದಿದ್ದು. ಅದೇ ಹೋರಾಟ ಮುಖ್ಯಮಂತ್ರಿಯವನ್ನ ಜೈಲಿಗೆ ಅವನು ಬಂಧಿಸಿ 3 ತಿಂಗಳು 2-3 ತಿಂಗಳು ಜೈಲಲ್ಲಿ ಇಟ್ಟರು. ಅದೇ ದಿನಾಂಕದಲ್ಲಿ ನಾವು ಪ್ರತಿಭಟನೆ ಮಾಡಿದಾಗ ನಮ್ಮನ್ನು ಕರ್ಕೊಂಡೋಗಿ ಬಿಟ್ಟು ಕಳಿಸಿದ್ರು, ಅದಕ್ಕೆ ಕೇಸ್ ಹಾಕಿದ್ರು. ಪೊಲೀಸರು ಏನು ಮಾಡ್ತಾರೆ, ನಾನು ಹೇಳೋದು, ಪೊಲೀಸರು ಆವಾಗಗಳನ್ನ ಅಧಿಕಾರಿಗಳು ಮತ್ತು ಸರ್ಕಾರ ಭಾಳ ಸೂಕ್ಷ್ಮತೆಯಿಂದ ಗಮನಿಸಬೇಕು. ಅವ್ರಿಗಿರ್ತಕ್ಕಂಥ ಕುಂದುಕೊರತೆಗಳು, ಶೌಚಾಲಯದ ವ್ಯವಸ್ಥೆಗಳಿಲ್ಲ, ಕಿಟ್ ಇಲ್ಲ, ಮಾಸ್ಕ್ ಇಲ್ಲ, ರಸ್ತೆಗಳಲ್ಲಿ ಟ್ರಾಫಿಕ್ ಪೊಲೀಸವ್ರ ಪರಿಸ್ಥಿತಿ ನೋಡಬೇಕು, ಮಂಡಿಗಳು. ಯಾಕಂದರೆ ಇದು ಗೃಹ ಮಂತ್ರಿ ತಿಳ್ಕೋಬೇಕು, ಸರ್ಕಾರ ತಿಳ್ಕೋಬೇಕು. ಆಮೇಲೆ ಅದಕ್ಕೆ ಸರ್ಕಾರಕ್ಕೆ, ಗೃಹ ಮಂತ್ರಿಗೆ ತಿಳಿಸ್ತಕ್ಕಂಥ IPS ಅಧಿಕಾರಿಗಳು ಕನ್ನಡದವರು, ಕರ್ನಾಟಕದವರು ಇದ್ದರೆ ಗೊತ್ತಾಗುತ್ತೆ. ಯಾಕಂದರೆ ನಮ್ಮಲ್ಲಿ ಏನಾಗಿದೆ ಅಂತಂದರೆ, ನಮ್ಮಲ್ಲಿರ್ತಕ್ಕಂಥ IPS ಅಧಿಕಾರಿಗಳು ಎಲ್ಲ ಹೊರ ರಾಜ್ಯದಿಂದ ಬಂದಿರ್ತಾರೆ. ಅವ್ರಿಗೇನಪ್ಪ ಅಂದರೆ ಇವ್ರು ಏನೇನು ತೊಂದರೆ ಅನುಭವಿಸ್ತಾರೆ, ಶೌಚಾಲಯ ವ್ಯವಸ್ಥೆ ಇಲ್ವಾ, ಅನುಭವಿಸ್ಲಿ, ಸಾಯಿಲಿ, ಮಾಸ್ಕ್ ಇಲ್ವಾ, ಆಗಲಿ, ಅವ್ರು ಬರಬಾರ್ದು, ಕಾಯಿಲೆ ಬರಲಿ, ಒಂದು ತಿಂಗಳಿಗೊಂದ್ಸರಿ ಆರೋಗ್ಯ ತಪಾಸಣೆ ಮಾಡಿಸ್ಬೇಕನ್ನೋದು ಒಂದು ಜಾರಿಗೆ ತರಬೇಕು. ಅದಕ್ಕೆಲ್ಲ ಇದ್ದಂಥ ಹಿಂದೆ ಅಧಿಕಾರಿಗಳೆಲ್ಲ ಬರೆದಿಟ್ಟಿದ್ರು. ನಾನು ಭಾಳ ಪೊಲೀಸ್ ಅಧಿಕಾರಿಗಳ ಸಂಪರ್ಕದಲ್ಲಿದ್ದೆ. ಬಸವರಾಜ್ ಮಗತಿ ಸರ್ ಗೊತ್ತು ನಾನು ಹೇಳ್ತಾ ಇದ್ದೀನಿ ಅಂತಂದರೆ, ಅವರೆಲ್ಲರ ಸಂಪರ್ಕ ಇಲ್ಲ ಅಂತಂದರೆ ನಾನು ಈ ರೀತಿ ಮಾತಾಡೋಕ್ಕಾಗುತ್ತೆ. ಸುದ್ದಿರುವಾಗ IPS ಅಧಿಕಾರಿಗಳು, IAS ಆಫೀಸರ್ಗಳು ವರದಿ ಕೊಡ್ತಾರಾ, ಕೆಳಗಡೆ ಹಂತದಲ್ಲಿರ್ತಕ್ಕಂಥ ವ್ಯಕ್ತಿಗಳ ವರದಿ ಕೊಡ್ತಾರಾ ಸರ್? ಈಗ ಮಂತ್ರಿಗಳು ಒಬ್ಬರು ಮಂತ್ರಿ ಆಗಿದ್ದಾರೆ ಅಂದ್ರೆ IAS ಆಫೀಸರ್ಗಳೇ ಅವ್ರಿಗೆ ಇರುವಂತ ಎಲ್ಲ ವ್ಯವಸ್ಥೆಯ ವರದಿಯನ್ನ ಕೊಡೋದು. ಒಬ್ಬ ಕಾನ್ಸ್ಟೇಬಲ್ ಅವನಿಗೆ ನೋವಾದ್ರೂ ಕೂಡ ಒಳಗೆ ಬಿಟ್ಕೊಂಡು ಕೇಳಷ್ಟು ಮನಸ್ಥಿತಿಗಳು ಇದೆಯಾ ರಾಜಕಾರಣ? ಏನಂದ್ರೆ ಫಸ್ಟ್ ಸರ್ಕಾರಕ್ಕೆ
ಚಳಿನ ಸಾರ್ವಜನಿಕರು ಬಿಡಿಸ್ಬೇಕು. ಫಸ್ಟ್ ಪೊಲೀಸ್ ಇಲಾಖೆನ ಮತ್ತು ಸೈನಿಕರನ್ನ ಯಾವುದೇ ಕಾರಣಕ್ಕೂ ರಾಜಕೀಯ ಮತ್ತು ಜಾತಿ ಧರ್ಮದ ವ್ಯವಸ್ಥೆಯಲ್ಲಿ ತರಬಾರದು. ನಿಜ. ನನ್ನ ಒಪಿನಿಯನ್ ಅಂತಂದ್ರೆ ಪೊಲೀಸ್ ಇಲಾಖೆಯನ್ನ ಜಾತಿ ಧರ್ಮದ ಹೆಸರಿನಲ್ಲಿ ತರಬಾರದು ಮತ್ತು ಆಗ್ತಾ ಇರತಕ್ಕಂಥ ದೌರ್ಜನ್ಯಗಳನ್ನ ಉನ್ನತ ಮಟ್ಟದ ಅಧಿಕಾರಿಗಳು ಸರ್ಕಾರ ಸೂಕ್ಷ್ಮತೆಯಿಂದ ಗಮನಿಸಬೇಕು. ಯಾಕೆ ಅಂತಂದರೆ ಹೇಳ್ಬಾರ್ದು ಆ ಮಾತನ್ನ. ಪೊಲೀಸ್ ದಂಗೆ ಅಂತ ಹೇಳಿನೇ ಜೈಲಿಗೆ ಹೋಗಿದ್ದು ಶಶಿಧರ. ಆ ರೀತಿ ಮುಂದಿನ ದಿನಗಳಲ್ಲಿ ಆಗಬಾರ್ದು ಅಂತ ಆದರೆ ಇಂಥ ಸಣ್ಣ ಪುಟ್ಟ ಲೋಪದೋಷಗಳನ್ನ ಅತಿ ಶೀಘ್ರದಲ್ಲೇ ಸರ್ಕಾರ ಮತ್ತು ಅಧಿಕಾರಿ ಗೃಹ ಮಂತ್ರಿ ಫಸ್ಟ್ ತಿಳ್ಕೋಬೇಕು ಅಂತ ನಾನು ನೇರವಾಗಿ ಹೇಳ್ತಾ. ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ಈ ಪೊಲೀಸರ ಪರವಾಗಿ ನೊಂದಂಥ ಪೊಲೀಸರ ಪರವಾಗಿ ಮತ್ತು ಹೊರ ರಾಜ್ಯದಿಂದ ಬಂದಿರತಕ್ಕಂಥ IPS ಅಧಿಕಾರಿಗಳ ವಿರುದ್ಧವಾಗಿ ಹೋರಾಟವನ್ನು ಮಾಡಬೇಕಾಗುತ್ತೆ ಅಂತಲೂ ಹೇಳ್ತೀನಿ, ನೇರವಾಗಿ ಹೇಳ್ಬಿಡ್ತೀನಿ. ಎಸ್, 3 ಜನಕ್ಕೂ ಕೂಡ ಧನ್ಯವಾದ ಕಾರ್ಯಕ್ರಮದಲ್ಲಿ ಹೇಳಿ ಸರ್. ಈ ಏನು ತಮಿಳುನಾಡಿನಲ್ಲಿ ಅವರು IPS-ನವರಿಗೆ 50%, ಲೋಕಲ್ ಆಫೀಸರ್ಸ್ 50% ಇದೆ ಎಜುಕೇಟಿವ್ ಕೊಡೋದು. SP-ಗಳನ್ನ ಈಗ 30, ನಮ್ಮಲ್ಲಿ 32, 33 ಜಿಲ್ಲೆ ಇದಾವೆ. ಅರ್ಧ ಭಾಗ ನಾನ್ ಲೋಕಲ್ದವರಿಗೆ, ಅರ್ಧ ಭಾಗ IPS ಅವರಿಗೆ ಈ ತರ ಡಿವೈಡ್ ಮಾಡಿದ್ದಾರೆ. ಆ ಪರಿಸ್ಥಿತಿ ಎಲ್ಲ ನಮ್ಮ ಸ್ಟೇಟ್ ನಲ್ಲಿ ಬರಬೇಕು. ಇಲ್ಲಿ ಬಂದ್ರೆ ಈಗ ನೋಡಿ, ಅವ್ರನ್ನ ಮತ್ತೆ ಅವ್ರ ಅಂಡರ್ದಲ್ಲಿ ಹಾಕೊಳ್ಳೋದು. ಇವನ್ SP ಆದ್ರೂ ಸಹ ಅವನ ಅಂಡರ್ದಲ್ಲಿ ಅಡಿಷನಲ್ SP ಅಂತ ಕೆಲಸ ಮಾಡಬೇಕು. ಅವಾಗೂ ಅವನು ಸಬ್ ಇನ್ಸ್ಪೆಕ್ಟರ್ ಟ್ರೀಟ್ ಮಾಡ್ದಂಗೆ ಮಾಡ್ತಾನೆ SP. ಏನು ಮಾಡಿದ್ರೆ ಕಾರ್ ಕಸ್ಕೋತಾನೆ, ಜೀಪ್ ಕಸ್ಕೋತಾನೆ, ಅವನು ಯಾರು ಮಾತು ಕೇಳಬೇಡ್ರ ಒಂದು ಅಂತ ಹೇಳ್ತಾನಲ್ಲ. ಈ ತರ ಇಂಡೈರೆಕ್ಟ್ ಆಗಿ ಹರಾಸ್ಮೆಂಟ್ ಇದೆಲ್ಲ ಹೋಗ್ಬೇಕಾದ್ರೆ 50% ಪವರ್ ಕೊಡ್ಬೇಕು ಅವ್ರಿಗೇನು. ಅಂದ್ರೆ ಏನಾದ್ರೂ ಸ್ವಲ್ಪ ಕೆಲಸ ಮಾಡಿದ್ರೆ ಕಾಶಿ ಇದು ಸರ್. ಸಮಯದ ಅಭಾವ ಇದೆ. ಎಸ್, 3 ಜನಕ್ಕೂ ಕೂಡ ಧನ್ಯವಾದ ಸರ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ. ಮೊದಲನೇದಾಗಿ ಎಸ್ ವೀಕ್ಷಕರೇ, ನಿಜಕ್ಕೂ ಕೂಡ ಒಂದ್ ರೀತಿಯಾಗಿ ಪೊಲೀಸ್ ಇಲಾಖೆಯಲ್ಲಿ ಈ ರೀತಿಯಾಗಿ ನಡೀತಾ ಇದೆ, ಇದಕ್ಕೆಲ್ಲ ಕೂಡ ಸರ್ಕಾರ ಏನ್ ಮಾಡ್ತಾ ಇದೆ ಅನ್ನುವಂತ ಪ್ರಶ್ನೆ ಮೂಡುತ್ತೆ. ದಯವಿಟ್ಟು ಈ ಕಾರ್ಯಕ್ರಮ ಏನಿರುತ್ತೆ ಸರ್ಕಾರದವರೆಗೂ ರೀಚ್ ಆಗ್ಲಿ ಅಂತ ನಾವು ಕೂಡ ಕೇಳ್ಕೊಳ್ಳೋಣ. ಯಾಕಂದ್ರೆ ನಮ್ಮ ಇಲಾಖೆ, ನಮ್ಮ ಕನ್ನಡಿಗರಿಗೆ ಈ ರೀತಿಯಾಗಿ ಧೋರಣೆ ಆಗ್ತಾ ಇರುವಂತದ್ದು ನಮ್ಮ ಇಲಾಖೆಯಲ್ಲಿ, ಅಂದ್ರೆ ನಮ್ಮ ಕನ್ನಡದಲ್ಲಿರುವಂತಹ ಈ ಅಧಿಕಾರಿಗಳು ಯಾಕೆ ಅನುಭವಿಸ್ತಾ ಇದ್ದಾರೆ, ದಯವಿಟ್ಟು ಸರ್ಕಾರ ನೋಡ್ಬೇಕಾಗತ್ತೆ, ಗೃಹ ಮಂತ್ರಿಗಳು ಈ ಕಡೆ ಗಮನ ಹರಿಸಬೇಕಾಗತ್ತೆ. ಹಾಗೇನೆ ವೀಕ್ಷಕರು, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಕನ್ನಡ, ಜನಸೇವೆಗೆ ನಾವು ಸದಾ ಸಿದ್ಧ.